ನಮಸ್ಕಾರ ಟಿವಿ ನೈನ್ ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಇವನ್. ಇವತ್ತು ಬ್ಲಾಕ್ ಬಸ್ಟರ್ ಭಾನುವಾರ. ಯಾಕಂದ್ರೆ ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಕೂಡ ಬೇರೆ ಕೆಲಸ ಇದ್ರು ಕೂಡ ಅದನ್ನ ಸೈಡ್ ಇಟ್ಟು ಇವತ್ತು ನೋಡುವಂತ ಮ್ಯಾಚ್, ಜೊತೆಗೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೇ ಇರೋರು ಕೂಡ ನೋಡುವಂತ ಪಂದ್ಯ. ಯಾಕಂದ್ರೆ ಇವತ್ತು ಭಾರತ ಮತ್ತೆ ಪಾಕಿಸ್ತಾನ ಫೇಸ್ ಟು ಫೇಸ್ ಆಗ್ತಾ ಇವೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇಬ್ರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಮತ್ತೊಬ್ರು ಕೂಡ ಜಾಯ್ನ್ ಆಗ್ತಾರೆ. ಸೊ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ ಜೊತೆ ಇದ್ದಾರೆ ಪೃಥ್ವಿ, ನಮ್ಮ ಸ್ಪೋರ್ಟ್ಸ್ ಆರ್ಟಿಕಲ್ ಅನ್ನ ಬರೆಯುವಂತ ಪೃಥ್ವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಪೃಥ್ವಿ. ನಮಸ್ತೆ ಅವಿನಾಶ್, ಥ್ಯಾಂಕ್ ಯು. ಓಕೆ, ಸ್ವಲ್ಪ ಎಕ್ಸ್ಟ್ರಾ ಫನ್ ಇರ್ಲಿ ಅಂತ ಇವತ್ತು ಗಣೇಶ್ ಕಾರಂತ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಖ್ಯಾತ ಯೂಟ್ಯೂಬರ್, ಜೊತೆಗೆ ರೀಲ್ಸ್ ನಲ್ಲಿ ತಮ್ಮದೇ ಆದಂತ ಒಂದಷ್ಟು ಚಾಪ್ ಮೂಡಿಸಿದಂತವ್ರು, ಜೊತೆಗೆ ಅವರ ಹಾಡಂತೂ ತುಂಬಾ ಫೇಮಸ್. ಅವರು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ವೆಲ್ಕಮ್ ಗಣೇಶ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಇವತ್ತಿನ ಮ್ಯಾಚ್ ನಾನು ಆಗ್ಲೇ ಹೇಳ್ತಿದ್ದೆ, ಕ್ರಿಕೆಟ್ ನೋಡದೇ ಇರೋರು ಕೂಡ ನೋಡುವಂತ ಒಂದು ಪಂದ್ಯ ಅಂತ. ನಾನು ಫಸ್ಟ್ ಪೃಥ್ವಿಯಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸ್ವಲ್ಪ ಸ್ಟಾಟ್ಸ್ ಇಂದ ಶುರು ಮಾಡೋಣ. ಪೃಥ್ವಿ, ಇವತ್ತಿನ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಅಂತ ಅಂದಾಗ 5 ಮ್ಯಾಚ್ ಆಡಿದೀವಿ ಟೋಟಲ್. 3 ಅವರೇ ಗೆದ್ದಿದ್ದಾರೆ, 2 ನಾವು ಗೆದ್ದಿದ್ದೀವಿ. ಬಟ್ 2017ರ ಆ ಕರಾಳ ನೆನಪಿದೆಯಲ್ಲ, ಫಿನಾಲೆಯಲ್ಲಿ ಅವ್ರು ನಮ್ಮನ್ನ ಹೊಡೆದಂತ ರೀತಿ 180 ರನ್ಸ್ ಇಂದ ತುಂಬಾ ಇನ್ನೂ ಕಾಡುತ್ತದು. ಮೇ ಬಿ ರಿವೆಂಜ್ ಮ್ಯಾಚ್ ಅಂತ ತಗೊಳ್ಬೋದು ಅದಕ್ಕೆ. ಹೌದು ಅವಿನಾಶ್, ಖಂಡಿತವಾಗಿಯೂ. ಯಾಕಂದ್ರೆ 2017ರಲ್ಲಿ ಏನ್ ಫೈನಲ್ ನಡೆದಿತ್ತು, ಅವಾಗ ನಮ್ಗೆ ದೊಡ್ಡ ತಲೆನೋವಾಗಿದ್ದೆ ಫಾಕರ್ ಜಮಾನ್ ಇಂಡಿಯಾಗೆ ತುಂಬಾ ಏನು 100 ಹೊಡೆದ್ರು. ಇಂಡಿಯಾ ಮೇನ್ ರೀಸನ್ ಆಗಿ ಅವರಾದ್ರು. ಸೊ ಈ ಬಾರಿ ಅವ್ರಿಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಒಂದಿಗೆ ನಾವು ಮತ್ತೆ ಕಳೆದ 5 ಏನು ನಮ್ಮ ಮುಖಾಮುಖಿಗಳು ಏನಿದಾವೆ, ಇಂಡಿಯಾ ಪಾಕಿಸ್ತಾನ ಮುಖಾಮುಖಿ, ODIಯಲ್ಲಿ ಏನ್ ಮುಖಾಮುಖಿ ಏನಿದೆಯೋ ಅದ್ರ ಇಂಡಿಯಾನೇ ಮೇಲ್ಗೈ ಸಾಧಿಸಿದೆ. ಸೊ ಹಾಗಾಗಿ 2017ರಲ್ಲಿ ನಾವು ಸೋತಿರ್ಬೋದು, ಆದ್ರೆ ಇವಾಗ ರಿವೆಂಜ್ ತಗೊಳಕ್ಕೆ ಒಂದು ಒಳ್ಳೆ ಟೈಮ್ ಇವಾಗ ಇಂಡಿಯಾಗೆ. ಮತ್ತೆ ಪಾಕಿಸ್ತಾನ ಮತ್ತೆ ಇಂಡಿಯಾಗೆ ಹೋಲಿಸಿದ್ರೆ ಸದ್ಯ ಟೀಮ್ ಅಲ್ಲಿ ಇಂಡಿಯಾ ಒಂದು ಮೇಲ್ಗೈ ಸಾಧಿಸಿದೆ. ಸೊ ಹಾಗಾಗಿ ಇದು ರಿವೆಂಜ್ ತಗೊಳಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅವಿನಾಶ್ ಇವಾಗ ನಾವು. ಗಣೇಶ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ನಿಮ್ಮ ಮೆಮೊರಿ ಎಲ್ಲಿಗೆ ಹೋಗುತ್ತೆ? ಎಲ್ಲಿಂದ ಶುರು ಮಾಡಿದಿರಾ? ಯಾವ ಮ್ಯಾಚ್ ನಿಮಗೆ ಫಸ್ಟ್ ನೆನಪಿರೋದು? ಇಂಡಿಯಾ ಪಾಕಿಸ್ತಾನ ಅಂದ್ಕೊಳ್ಳಿ ಏನ್ ನೆನಪಾಗುತ್ತೆ? ನನಗೆ ಇಂಡಿಯಾ ಪಾಕಿಸ್ತಾನ ಅಂದ್ರೆ ನೆನಪಾಗೋದು ಒಂದು ಜಗಳಗಳು. ಶೋಯಿಬ್ ಅಖ್ತರ್ ಮತ್ತೆ ಹರ್ಭಜನ್ ಸಿಂಗ್ ಆಗಿರ್ಬೋದು, ಗಂಭೀರ್ ಮತ್ತೆ ಶಹೀದ್ ಅಫ್ರಿದಿ ಅವ್ರದ್ದಾಗಿರ್ಬೋದು. ಅಂಡ್ ಇನ್ನೊಂದು ದ ಫೇಮಸ್ ಸಿಕ್ಸ್, ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಶೋಯಿಬ್ ಅಖ್ತರ್ ಬೌನ್ಸರ್ಗೆ ಒಂದು 6 ಹೊಡೆದಿದ್ರಲ್ವಾ. ಈವನ್ ಸೇವಕ್ ಕೂಡ ಹೊಡೆದಿದ್ರು ಥರ್ಡ್ ಮ್ಯಾನ್ ರೀಜನ್ಗೆ. ಬಟ್ ಜಾಸ್ತಿ ಫೇಮಸ್ ಆಗಿದ್ದು ಸಚಿನ್ ಅವ್ರು ಹೊಡೆದಿರೋ 6. ಅದೆಲ್ಲ ನೆನಪಾಗತ್ತೆ. ಅಂಡ್ ಅಫ್ಕೋರ್ಸ್ 2017ರಲ್ಲಿ ಆ ತರ ಸೋತಿದ್ದು, ಎಸ್ಪೆಷಲಿ ಪಾಕಿಸ್ತಾನದ ಅಗೇನ್ಸ್ಟ್, ಅದು ಸ್ವಲ್ಪ ಬೇಜಾರಾಗತ್ತೆ. ಬಟ್ ಫಕ್ಕರ್ ಏನಿಲ್ವಲ್ಲ, ಸೊ ಟೆನ್ಷನ್ ಏನಿಲ್ಲ ಈಗ. ಓಕೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮಿಂದ ಒಂದು ಹಾಡು ಕೂಡ ಬರಬೇಕು ಇಂಡಿಯಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ. ಈಗ ರೆಡಿ ಆಗಿ ಯಾವ ಹಾಡು ಹೇಳೋಣ ಅಂತ. ಪೃಥ್ವಿ, ಚಾಂಪಿಯನ್ಸ್ ಟ್ರೋಫಿ ಫಸ್ಟ್ ಮ್ಯಾಚ್ ನಾವು ಗೆದ್ದಿದೀವಿ. ಬಟ್ ಎಲ್ಲೋ ಒಂದ್ ಕಡೆ ಎಂಡ್ ಅಲ್ಲಿ ಸ್ವಲ್ಪ ಟೆನ್ಷನ್ ಬಿಲ್ಡ್ ಆಗಿತ್ತು. ಶುಭ್ಮಾನ್ ಗಿಲ್, ರಾಹುಲ್ ಏನೋ ಒಂದು ಪಾರ್ಟ್ನರ್ಶಿಪ್ ಬಂತು, ಬಟ್ ಅಲ್ಲೊಂದ್ 2 ವಿಕೆಟ್ ಹೋಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಬಟ್ ಪಾಕಿಸ್ತಾನ ನ್ಯೂಜಿಲೆಂಡ್ ಮೇಲೆ ಸೋತಿರುವಂತ ರೀತಿ, ಸೊ ಇದನ್ನ ನೋಡಿದ್ರೆ ಮೆಂಟಲಿ ನಮಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ. ನಾವು ಮ್ಯಾಚ್ ಗೆದ್ದಿದೀವಿ, ಪಾಕಿಸ್ತಾನಕ್ಕೆ ಡೂ ಆರ್ ಡೈ ಮ್ಯಾಚ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅವಿನಾಶ್, ಖಂಡಿತವಾಗಿಯೂ. ಯಾಕಂದ್ರೆ ಪಾಕಿಸ್ತಾನ ಸೋತಿರೋದು ಅವ್ರ ಹೋಮ್ ಪಿಚ್ ಅಲ್ಲೇ, ಅದ್ರಲ್ಲೂ ಹೋಮ್ ಪಿಚ್ ಅಲ್ಲೇ. ಹಿಂದೆ ಇದು ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಟ್ರೈ ಸೀರೀಸ್ ನಲ್ಲಿ ತ್ರಿಕೋನ ಸರಣಿ ನಡೆದಿತ್ತು, ಅದ್ರಲ್ಲೂ ಕೂಡ ನ್ಯೂಜಿಲೆಂಡ್ ಅಪೋಸಿಟ್ ಸೋತಿದ್ರು. ಇವಾಗ ಅವ್ರ ಹೋಮ್ ಗ್ರೌಂಡ್ ಅಲ್ಲೇನೆ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನ ಸೋತಿದ್ದಾರೆ. ಅದ್ರಲ್ಲೂ ಕೂಡ ಅವರು ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡ್ಕೊಂಡು ಕೊನೆಗೆ ಸೋತಿದ್ದಾರೆ, ಪಾಕಿಸ್ತಾನ ಸೋತಿದ್ದಾರೆ. ಅದ್ರಲ್ಲೂ ಅವರು ಪಾಕಿಸ್ತಾನ ಬೆನ್ನೆಲುಬಿನ ಬೌಲಿಂಗ್ ಡಿಪಾರ್ಟ್ಮೆಂಟ್. ಆದ್ರೆ ನ್ಯೂಜಿಲೆಂಡ್ ಅಪೋಸಿಟ್ ಬೌಲರ್ ಒಬ್ಬ ವೇಗಿ ಕೂಡ ಕ್ಲಿಕ್ ಆಗಿಲ್ಲ. ಯಾರು ನಮ್ಮ ಹ್ಯಾರಿಸ್ ರೌಫ್ ಕೂಡ ಅವರು ತುಂಬಾ ದುಬಾರಿ ಆದ್ರು. ನಸೀಂ ಶಾ ಒಬ್ರು ಬಿಟ್ರೆ ರೌಫ್ ಕೂಡ ದುಬಾರಿ ಆದ್ರು, ಶಹೀದ್ ಅಫ್ರಿದಿ ಕೂಡ ತುಂಬಾ ದುಬಾರಿ ಆದ್ರು. ಅವ್ರು ಇಬ್ರು ಸೇರಿನೇ ಟೋಟಲಿ 20 ಓವರಲ್ಲಿ 150 ರನ್ ಬಿಟ್ಕೊಟ್ರು. ಸೊ ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ತಲೆನೋವಾಗಿದೆ. ಇನ್ನೊಂದೇನಂದ್ರೆ ಅವರ ಮೇನ್ ಬ್ಯಾಟ್ಸ್ಮನ್ ಫಕರ್ ಜಮಾನ್ ಇಲ್ಲ, ಅವ್ರು ಇಂಜುರಿ ಆಗಿದ್ದಾರೆ, ಅವ್ರು ಹೋಗಿದ್ದಾರೆ. ಅವ್ರ ಬದಲಿಗೆ ಬೇರೆ ಬ್ಯಾಟ್ಸ್ಮನ್ ಬಂದಿದ್ರು ಕೂಡ ಅವರು ಇಂಡಿಯಾ ಅಪೋಸಿಟ್ ಆಡಿರೋ ಹೆಚ್ಚು ಅನುಭವ ಇಲ್ಲ. ಇನ್ನೊಂದು ಅವಿನಾಶ್ ಏನಂದ್ರೆ, ನಿನ್ನೆ ಏನು ಅಭ್ಯಾಸದ ಅವಧಿಯಲ್ಲಿ ಬಾಬರ್ ಅಜಮ್ ಕಾಣಿಸ್ಕೊಂಡಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ. ಸೊ ಅವ್ರು ಆಡೋದ್ರ ಬಗ್ಗೆ ಸಸ್ಪೆನ್ಸ್ ಇದೆ. ಬಾಬರ್ ಅಜಮೇ ಪಾಕಿಸ್ತಾನ ಟೀಮ್ ಅಲ್ಲಿ ಇವತ್ ಆಡಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಏಟ್ ಬೀಳುತ್ತೆ. ಇನ್ನೊಂದು ಅವಿನಾಶ್, ನಾವು ಇಂಡಿಯಾ ಬಗ್ಗೆ ಮಾತಾಡೋದಾದ್ರೆ, ದುಬೈ ಪಿಚ್ ಇರೋದೇ ಹಾಗೆ. ದುಬೈ ಪಿಚ್ ಅಲ್ಲಿ ಟಾಸ್ ಗೆದ್ದವನೇ ಬಾಸ್ ದುಬೈ ಪಿಚ್ ಅಲ್ಲಿ. ಸೊ ಹಾಗಾಗಿ ರೋಹಿತ್ ಶರ್ಮಾ ಅವ್ರು ಟಾಸ್ ಗೆದ್ದು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಖಂಡಿತವಾಗಿಯೂ ಟಾಸ್ ಗೆದ್ದರೆ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರು. ಯಾಕಂದ್ರೆ ದುಬೈ ಪಿಚ್ ಹೊತ್ಸೋದು ಹಂಗೆ. ದುಬೈ ಪಿಚ್ ಅಲ್ಲಿ ಟಾಸ್ ಗೆದ್ದವನು ಬ್ಯಾಟಿಂಗ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಅವರು ತಾಳ್ಮೆ ಬ್ಯಾಟಿಂಗ್ ಆಡ್ಕೊಂಡು ಹೋದ್ರೆ ಕೊನೆಗೆ ಮಿಡಲ್ ಆರ್ಡರ್ ಆಗ್ಲಿ ಮತ್ತೆ ಕೊನೆಯಲ್ಲಿ ಡೆತ್ ಓವರ್ಸ್ ತುಂಬಾ ಒಳ್ಳೆ ಸ್ಕೋರ್ ಮಾಡ್ಬೋದು. ಅದೇ ನೀವು ಲೈಟ್ ಬೆಳಕಲ್ಲಿ ನೀವು ರನ್ ಚೇಸ್ ಮಾಡಕ್ ಹೋಗ್ತೀರಂದ್ರೆ ಇಂಡಿಯಾ ಬಿಟ್ಟು ಆ ಪೊಸಿಷನ್ ಅಲ್ಲಿ ಬೇರೆ ಯಾವ ಟೀಮ್ ನಮ್ಮ ಬೇರೆ ಶ್ರೀಲಂಕಾ ಆಗ್ಲಿ ಪಾಕಿಸ್ತಾನ ಯಾವ್ದೇ ಟೀಮ್ ಇರೋ ತುಂಬಾ ಕಷ್ಟಪಡ್ತಿದ್ವು ಚೇಸ್ ಮಾಡಕ್ಕೆ. ಯಾಕಂದ್ರೆ ಎಲ್ಲಾ ಟೀಮ್ಗಳು ತುಂಬಾನೇ ಕಷ್ಟ ಚೇಸಿಂಗ್ ಅಲ್ಲಿ.
ಸೊ ಆದ್ರೂ ಕೂಡ ಗಿಲ್ ಮತ್ತೆ ದ್ರಾವಿಡ್ ನಮ್ ರಾಹುಲ್ ತುಂಬಾ ತಾಳ್ಮೆ ಆಟನ ಬೆಳೆಸಿ ಇಂಡಿಯಾಗೆ ಏನೋ ಮ್ಯಾಚ್ ನ ವಿನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಂಡೀಷನ್ ಅಲ್ಲಿ ಇಂಡಿಯಾ ಆಲ್ರೆಡಿ ಒಂದ್ ಮ್ಯಾಚ್ ಆಡಿರೋದ್ರಿಂದ ಪಾಕಿಸ್ತಾನ ತುಂಬಾ ವರ್ಷಗಳಿಂದ ದುಬೈಲಿ ಆಡ್ಕೊ ಬಂದಿದೆ. ಆದ್ರೂ ಕೂಡ ಇಂಡಿಯಾ ಇವಾಗ ಎಲ್ಲಾ ವಿಭಾಗದಲ್ಲೂ ಸ್ಟ್ರಾಂಗ್ ಇರೋದ್ರಿಂದ ಪಾಕಿಸ್ತಾನಕ್ಕೆ ಈ ಒಂದ್ ಮ್ಯಾಚ್ ಸೋತಿರೋದ್ರಿಂದ ಈಗ ಒಂದು ಒತ್ತಡ ಇದೆ. ಯಾಕಂದ್ರೆ ಈ ಮ್ಯಾಚ್ ಸೋತ್ರೆ ಪಾಕಿಸ್ತಾನ ಅವರು ಹೋಸ್ಟಿಂಗ್ ನೇಷನ್, ಅವ್ರು ಚಾಂಪಿಯನ್ಸ್ ಟ್ರೋಫಿನ ಹೋಸ್ಟ್ ಮಾಡ್ತಿರ್ತಾರೆ. ಸೊ ಅವರು ಲೀಗ್ ಸ್ಟೇಜ್ ಅಲ್ಲೇ ಅದು 2 ಮ್ಯಾಚ್ ಆಡಿದ್ರೆ ಅವರು ಪ್ರಯಾಣ ಮುಗಿದೋಗುತ್ತೆ. ಸೊ ಹಂಗಾಗಿ ಗೆಲ್ಲೋ ಒತ್ತಡದಲ್ಲಿ ಒಂದಿರ್ತಾರೆ, ಮತ್ತೆ ಇನ್ನೊಂದು ಅವ್ರು ಆಲ್ರೆಡಿ ಒಂದ್ ಮ್ಯಾಚ್ ಸೋತಿರ್ತಾರೆ. ಈ 2 ಒತ್ತಡನ ಇಟ್ಕೊಂಡು ಬರ್ತಿದ್ದಾರೆ. ಸೊ ಹಂಗಾಗಿ ಇದು ಇಂಡಿಯಾ ಪ್ಲಸ್ ಪಾಯಿಂಟ್ ಇದೆ ಇವಾಗ. ಅವಿನಾಶ್ ಗಣೇಶ್, ಈಗ ಕೊಹ್ಲಿ ಏನೋ ಸ್ವಲ್ಪ ನೆನೆ ಐಸ್ ಬ್ಯಾಗ್ ಇಟ್ಕೊಂಡು ಕೂತಿದ್ರು ಅಂತೆಲ್ಲ ಇತ್ತು. ಇನ್ ಕೇಸ್ ಏನಾದ್ರು ಅದು ಪಾಕಿಸ್ತಾನ ಮೇಲೆ ಆಡದೆ ಹೋದ್ರೆ ಒಂದು ನಮ್ಗೂ ಬೇಜಾರು. ಬಟ್ ಇನ್ನೊಂದು ಆನ್ ಪೇಪರ್ ನೋಡಿದಾಗ ವಿತೌಟ್ ಕೊಹ್ಲಿ ಹೇಗೆ ನಾವು ಪಾಕಿಸ್ತಾನ ಫೇಸ್ ಮಾಡಬಹುದಾ? ಅಂದ್ರೆ ಟೀಮ್ ಬಲಾಢ್ಯವಾಗಿದೆ, ಅವರು ಇಲ್ಲದೆ ಆದ್ರೂ ಕೂಡ ರಿಪ್ಲೇಸ್ಮೆಂಟ್ ಗಳು ಹಾಕೋಬಹುದು. ಬಟ್ ವಿತೌಟ್ ಕೊಹ್ಲಿ ಮ್ಯಾಚ್ ನೋಡಕ್ ಮಜಾ ಆಗಲ್ಲ. ವಿರಾಟ್ ಕೊಹ್ಲಿ ಅವರು ಗ್ರೌಂಡ್ ಅಲ್ಲಿ ಇದ್ರೆ ಅದೊಂದು ಎನರ್ಜಿನೇ ಬೇರೆ. ಫಾರ್ಮ್ ವೈಸ್ ಸ್ವಲ್ಪ ಡಿಪ್ಪಿಂಗ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಂಡ್ ಅವ್ರು ಆಡದೆ ಇದ್ರು ಖಂಡಿತ ಇಂಡಿಯಾ ವಿನ್ ಆಗತ್ತೆ. ಬಟ್ ಎಲ್ಲರೂ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತಂದ್ರೆ, ಓಕೆ ಎಲ್ಲಾರು ಫಾರ್ಮ್ ಬಂದಿದ್ದಾರೆ, ವಿರಾಟ್ ಕೊಹ್ಲಿ ಅವರಿಂದ ಒಂದ್ ದೊಡ್ಡ 100 ಬರ್ಬೇಕು ಅಂತ. ಲಾಸ್ಟ್ ODI ಸೀರೀಸ್ ಅಲ್ಲಿ ಒಂದು 50 ಹೊಡೆದ್ರು, ಚೆನ್ನಾಗ್ ಆಡ್ತಾ ಇದ್ರು. ಅಗೇನ್ ಅವ್ರ ಲೆಗ್ ಸ್ಪಿನ್ನರ್ಸ್ ಗೆ ಔಟ್ ಆಗ್ತಾ ಇದಾರಲ್ವಾ. ಸೊ ಈ ಮ್ಯಾಚ್ ಅಲ್ಲಿ ನಾವೇನ್ ಎಲ್ಲಾ ದೂರ್ತಾ ಇದೀವಲ್ಲ, ಇವ್ರು ಲೆಗ್ ಸ್ಪಿನ್ನರ್ ಗೆ ಔಟ್ ಆಗ್ತಾ ಇದಾರೆ ಹಂಗೆ ಹಿಂಗೆ ಅಂತ, ಅದೆಲ್ಲದಕ್ಕ ಒಂದು ಉತ್ತರ ಕೊಡ್ಲಿ ಅಂತ. ಅಂಡ್ ಐ ಡೋಂಟ್ ಥಿಂಕ್ ಹೀಸ್ ಫಿಟ್. ಬಾಬರ್ ಆಜಮ್ ಆಡಿರ್ದಿದ್ರು ಓಕೆ, ಬಟ್ ಕೊಹ್ಲಿ ಅವರಂತೂ ಸೂಪರ್ ಫಿಟ್ ಆಗಿದ್ದಾರೆ, ಅವ್ರು ಆಡ್ತಾರೆ ಅಂತಾನೆ ಅನ್ಸುತ್ತೆ. ಬಟ್ ನಮಗೆ ಬಾಬರ್ ಆಡ್ಬೇಕು, ಬಾಬರ್ ಇರ್ಬೇಕು, ಕೊಹ್ಲಿನೇ ಇರ್ಬೇಕು, ಆಗ್ಲೇ ಮಜಾ. ನನ್ ಬಾಬರ್ ಆಟ ಮಜಾ ಬರ್ತಾ ಇಲ್ಲ ನನಗೆ. ಅಲ್ಲ, ಆಟ ಮಜಾ ಬರ್ತಿಲ್ಲ, ಬಟ್ 2 ಕಡೆಯಿಂದ ಒಂದು ಈಕ್ವಲ್ ಬ್ಯಾಲೆನ್ಸ್. ಅಂದ್ರೆ 2 ಸೂಪರ್ ಸ್ಟಾರ್ಸ್ ಫ್ಯಾನ್ಸ್ ದೃಷ್ಟಿಯಿಂದ ನೋಡಿದಾಗ ಅವ್ರಿಬ್ರು ಇದ್ರೆ ಇನ್ನ ಮಜಾ. ಹೌದು, ನೆನೆ ಅಶ್ವಿನ್ ಯಾವ್ದೋ ಲೈವ್ ಅಲ್ಲಿ ಬಾಬರ್ ಅಂತ ಏನೋ ಹೇಳಿದ್ರು, ಅದೇನೋ ಟ್ರಾಲ್ ಆಗ್ತಿದೆ. ಬಾಬರ್ ಗೋಬರ್ ಅಂತ. ಹಾ, ಹೇಳಿ. ಅದೇ ನಾವು ಇಂಡಿಯನ್ ಫ್ಯಾನ್ಸ್ ಏನ್ ಹೇಳ್ತಿದೀವಿ ಅಂದ್ರೆ ಬಾಬರ್ ಅಜಮ್ ಮಾಡ್ಲಿ ಅಂತ ಅನ್ಕೋತಿದೀವಿ. ಬಟ್ ಪಾಕಿಸ್ತಾನ ಫ್ಯಾನ್ಸ್ ಏನ್ ಹೇಳ್ತಿದ್ರು ಗೊತ್ತಾ, ಬಾಬರ್ ಅಜಮ್ ಮಾಡ್ತಿದ್ರೆ ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಅಪೋಸಿಟ್ ಬಾಬರ್ ಅಜಮ್ ರೀಸನ್ ಅಂತ ನೀವೆಲ್ಲ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಏನ್ ಟ್ರೋಲ್ ಆಗ್ತಿದ್ಯೋ ಬಾಬರ್ ಅಜಮ್ನೇ ಸೋಲಕ್ ರೀಸನ್ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಬಾಬರ್ ಅಜಮ್ ನ ಹೊರಗಿಟ್ಟು ಬೇರೆ ನಾಡ್ಸಿ ಅಂತ ಪಾಕಿಸ್ತಾನ ಕೇಳ್ಕೊತಿದ್ದಾರೆ. ನಮ್ ಇಂಡಿಯನ್ಸ್ ಏನ್ ಹೇಳ್ತಿದೀವಿ ಅಂದ್ರೆ ನಾವು ಬಾಬರ್ ಅಜಮ್ ಮಾಡ್ಲಿ ಅಂತ ನಿಂತಿದೀವಿ ಇವಾಗ. ನೀವ್ ಹೇಳ್ದಾಗ ನಂಗೊಂದು ನೆನಪಾಯ್ತು, ಅವ್ರು ಯಾರೋ ಅಂಕಲ್ ಒಬ್ರು ಬಂದ್ ಮಾತಾಡ್ತಿದ್ರು, ನೀವು ನೋಡಿದಿರ ಅನ್ಕೋತೀನಿ ನಾನು ಟ್ರಾಲ್ ಒಂದು. ಇವ್ರು ಇಲ್ಲಿಂದ ಬಾಬರ್ ಅಂತ ಕೂಗ್ತಿದ್ರಂತೆ, ಅವನಲ್ಲಿ ಟಕ್ ಅಂತ ಸಿಂಗಲ್ ಹೊಡಿತಾ ಇದ್ರು. ಬಾಬರ್ ಅಂತ ಹೇಳಿದ್ರೆ ಟಕ್ ಅಂತ ಡಿಫೆನ್ಸ್ ಮಾಡ್ತಾ ಇದ್ರು. ಕಬಿ ಮಾರೇಗಾ ಎ ಅಂತ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ಅವ್ರದೇ ಪ್ಯಾನಲಿಸ್ಟ್ ಒಬ್ಬ ಹೇಳಿದ್ದು, ಖಂಡಿತ ದುಬೈಗೆ ಹೋಗಿ ಕಮ್ ಬ್ಯಾಕ್ ಮಾಡ್ತಾರೆ ನಮ್ಮ ಪಾಕಿಸ್ತಾನ್ ಟೀಮ್, ಪಕ್ಕ ಕಮ್ ಬ್ಯಾಕ್ ಮಾಡ್ತಾರೆ. ಕಮ್ ಬ್ಯಾಕ್ ಅಂದ್ರೆ ಕಮ್ ಬ್ಯಾಕ್, ಮನೆಗೆ ವಾಪಸ್ ಬರ್ತಾರೆ, ಕಮ್ ಬ್ಯಾಕ್ ಅಂತ. ಸೊ ಈ ತರ ಅವ್ರ ಪ್ಯಾನಲಿಸ್ಟ್ ಗಳೇ ಅವ್ರನ್ನ ಟೀಮ್ ತಮಾಷೆ ಮಾಡ್ತಾರೆ, ಆ ಪರಿಸ್ಥಿತಿ ಇದೆ. ಜೊತೆಗೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಬಾಸಿತ್ ಅಲಿ ಹೇಳಿರೋದು ಏನಂತಂದ್ರೆ, ನಾವ್ ಈ ಸಲ ಪಾಕಿಸ್ತಾನದಲ್ಲಿ ಯಾರು ಕೂಡ ಟಿವಿ ಹೊಡೆಯಲ್ಲ, ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅಂತ. ಆಗ್ತಿದೆ. ಎಸ್ ಪೃಥ್ವಿ, ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಆನ್ ಪೇಪರ್ಸ್ ಟೀಮ್ ಇಂಡಿಯಾ ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಡೆಪ್ತ್ ಅಕ್ಷರ್ ಪಟೇಲ್ ನ ನಂಬರ್ 5 ಅಲ್ಲಿ ತರ್ತಿರೋದಿತ್ತಲ್ಲ, ಅದೊಂಥರ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ನ ಇನ್ನೂ ಕೆಳಗ್ ಡೌನ್ ಬರ್ತಾ ಇದೆ. KL ಇದಾರೆ, ಪಾಂಡ್ಯ, ಜಡೇಜಾ, ಹರ್ಷಿತ್ ರಾಣಾ ಕೂಡ ಬ್ಯಾಟಿಂಗ್ ಮಾಡ್ಬೋದು. ಆನ್ ಪೇಪರ್ 2 ಟೀಮ್ ಗಳನ್ನ ಕಂಪೇರ್ ಮಾಡಿದಾಗ ಇಂಡಿಯಾ ಪಾಕಿಸ್ತಾನ್ ಹೇಗಿದೆ? ಔಟ್ ಆಫ್ 10 ಹೇಗ್ ರೇಟ್ ಮಾಡಬಹುದು ಇಂಡಿಯಾದ ಬ್ಯಾಟಿಂಗ್ ಅಥವಾ ಬ್ಯಾಟಿಂಗ್ ಲೈನ್ ಅಪ್, ಪಾಕಿಸ್ತಾನದ ಬ್ಯಾಟಿಂಗ್ ಲೈನ್ ಅಪ್? ಅವಿನಾಶ್, ಏನಂದ್ರೆ ಪಾಕಿಸ್ತಾನ್ಗೆ ಹೋಲ್ಸ್ಕೊಂಡ್ರೆ ಇಂಡಿಯಾ ತುಂಬಾ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ. ಪಾಕಿಸ್ತಾನಕ್ಕೆ ಏನಂದ್ರೆ ಇವಾಗ ಸಮಸ್ಯೆ ಏನಂದ್ರೆ ಇಂಜುರಿ ಇದೆ. ಅವ್ರ ಮೇನ್ ಓಪನಿಂಗ್ ಬ್ಯಾಟ್ಸ್ಮನ್ ಇವಾಗ ಫಕರ್ ಜಮಾನ್ ಇಲ್ಲ. ಅದಕ್ಕೆ ಮುಂಚೆನೆ ಏನೋ ಶಾದಾಯಬ್ ಯಾರೋ ಅವರು ಕೂಡ ಇಲ್ಲ, ಅವರು ಇಂಜುರಿನ ಹೊರಗೆ ಹೋಗಿದ್ದಾರೆ. ಸೊ ಅವರಿಗೆ ಓಪನಿಂಗ್ ಪೇರ್ ಇವಾಗ ರೆಡಿ ಮಾಡೋದೇ ಕಷ್ಟ ಇದೆ. ಓಪನಿಂಗ್ ಪೇರ್ ಯಾರು ಬರ್ತಾರೆ ಅನ್ನೋದೇ ಇವಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬಾಬರ್ ಆಜಮ್ ಓಪನಿಂಗ್ ಬಂದಿದ್ರು, ಅವ್ರು ಓಪನಿಂಗ್ ಮಾಡಿ ಬಂದು 150 ಹೊಡೆದ್ರು ಕೂಡ ಅವ್ರ ಆಮೆಗತಿ ಬ್ಯಾಟಿಂಗ್ ಗೆ ಪಾಕಿಸ್ತಾನ ಸೋಲಕ್ಕೆ ಮೇನ್ ರೀಸನ್ ಆಯ್ತು. ಸೊ ಮಿಡಲ್ ಆರ್ಡರ್ ಅಲ್ಲಿ ನಾವು ಹೋಲ್ಸ್ಕೊಳ್ಕೋದ್ರೆ ಇವಾಗ ಮಿಡಲ್ ಆರ್ಡರ್ ರಿಜ್ವಾನ್ ಒಬ್ರು ಬಿಟ್ರೆ ಅವ್ರು ಇಲ್ಲಿ ನಾವು ಆಡ್ದಿರೋರೆಲ್ಲ ಇಂಡಿಯಾ ಅಪೋಸಿಟ್ ಫಸ್ಟ್ ಮೊದಲನೇ ಮ್ಯಾಚ್ ಆಡಕ್ ಬರ್ತಿದ್ದಾರೆ. ಅವ್ರು ಎಲ್ಲರೂ ಮೊದಲನೇ ಮ್ಯಾಚ್ ಆಡಕ್ ಬರ್ತಿದ್ದಾರೆ. ಸೊ ಇಂಡಿಯಾ ಅಪೋಸಿಟ್ ಅವ್ರು ಆಡಿರೋ ಅನುಭವ ಇಲ್ಲ. ಸೊ ಹಂಗಾಗಿ ನಾವು ಪಾಕಿಸ್ತಾನಕ್ಕೆ ಹೋಲ್ಸ್ಕೊಂಡ್ರೆ ಇಂಡಿಯಾದವರು ಆಲ್ರೆಡಿ ನಮ್ಮ ಗಿಲ್ ಕೂಡ ಓಪನಿಂಗ್ ಅಲ್ಲಿ ಆಡ್ತಿದ್ದಾರೆ. ಸೊ ಅವರು ಪಾಕಿಸ್ತಾನ ಅಪೋಸಿಟ್ ಆಡಿರೋ ಅವ್ರಿಗೆ ಅನುಭವ ಇದೆ. ರೋಹಿತ್ ಆಲ್ರೆಡಿ ತುಂಬಾ ವರ್ಷದಿಂದ ಆಡ್ಕೊಂಡ್ ಬಂದಿದ್ದಾರೆ. ಇನ್ ಕೊಹ್ಲಿ ಕೂಡ ಆಡಿದ್ದಾರೆ, ರಾಹುಲ್ ಆಡಿದ್ದಾರೆ, ಶ್ರೇಯಸ್ ಅಯ್ಯರ್ ಕೂಡ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದಾರೆ, ಮತ್ತೆ ಏಷ್ಯಾ ಕಪ್ ಅಲ್ಲೂ ಆಡಿದ್ದಾರೆ. ಈ ಟಾಪ್ 5 ಇಂಡಿಯನ್ ಬ್ಯಾಟ್ಸ್ಮನ್ ಗಳೇನಿದಾರೋ ಅವ್ರು ಪಾಕಿಸ್ತಾನ ಅಪೋಸಿಟ್ ಆಲ್ರೆಡಿ ಆಡಿರೋ ಅನುಭವ ಇದೆ. ಇನ್ ದುಬೈಲಿ ಆಡಿರೋ ಅನುಭವ ಕೂಡ ಅವ್ರಿಗಿದೆ. ಸೊ ಹಂಗಾಗಿ ನಮ್ಮ ಮತ್ತೆ ಆಲ್ರೌಂಡರ್ಸ್ ಕೂಡ
ಹಾರ್ದಿಕ್ ಪಾಂಡ್ಯನು ಹೊಡಿದ್ದಾರೆ, ಜಡೇಜಾನು ಹೊಡಿದ್ದಾರೆ, ಅಕ್ಷರ್ ಪಟೇಲ್ ಹೊಡಿದ್ದಾರೆ. ಸೊ ಈ ಟಾಪ್ 7 ಬ್ಯಾಟ್ಸ್ಮನ್ ಗಳಂತ ನಮ್ಮಲ್ಲಿ ಏನಿದಾರೋ ಅವರೆಲ್ಲರೂ ಏನು ಪಾಕಿಸ್ತಾನ ಅಪೋಸಿಟ್ ಎಲ್ಲರೂ ಆಡಿದ್ದಾರೆ. ಬಟ್ ಪಾಕಿಸ್ತಾನದಲ್ಲಿ ನಾವು ನೋಡ್ಕೊಳಕ್ ಹೋದ್ರೆ ಬೆರಳೆಣಿಕೆ ಅಷ್ಟು, ಯಾರೋ ಬಾಬರ್ ಅಜಮ್ ಒಬ್ರು ಮತ್ತೆ ಇನ್ನೊಬ್ರು ಇವಾಗ ರಿಜ್ವಾನ್, ಕ್ಯಾಪ್ಟನ್ ರಿಜ್ವಾನ್, ಇವ್ರಿಬ್ರು ಬಿಟ್ರೆ ಇನ್ ಮಿಕ್ಕಿರೋರೆಲ್ಲ ಇಬ್ರು ಬಿಟ್ರೆ ಯಾರು ಆಡೇ ಇಲ್ಲ ಪಾಕಿಸ್ತಾನದಲ್ಲಿ. ಸೊ ಹಂಗಾಗಿ ಅನುಭವದ ಕೊರತೆ ತುಂಬಾ ಇದೆ ಪಾಕಿಸ್ತಾನದವ್ರಿಗೆ. ಇಂಡಿಯಾಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಇನ್ನೊಂದು ನೀವು ಹೇಳಿದ್ರೆ ಅಕ್ಷರ್ ಪಟೇಲ್ ನ ಅವರು ಮೇಲ್ಗಡೆ ಆಡಿಸ್ತಿರೋದು ನಾವು ನೋಡ್ಬೋದು. ಲಾಸ್ಟ್ ಸೀರೀಸ್ ಇಂಗ್ಲೆಂಡ್ ಅಪೋಸಿಟ್ ಅಕ್ಷರ್ ಪಟೇಲ್ ಮುಂಬಡ್ತಿ ಪಡ್ಕೊಂಡು ಬಂದು ತುಂಬಾ ಚೆನ್ನಾಗಿ ಆಡಿದ್ರು. ಅದೊಂದು ಪ್ಲಸ್ ಅದನ್ನ ಗಮನ ಹರಿಸ್ಕೊಂಡು ಅವ್ರನ್ನ ಇದು 5th ಸ್ಟಾರ್ಟ್ ಅಲ್ಲಿ ಆಡಿಸಿದ್ದಾರೆ. ಇನ್ನೊಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ಬೇಕು ಅಂತ. ಯಾಕಂದ್ರೆ ನಾವು ಲಾಸ್ಟ್ ಮ್ಯಾಚ್ ನೋಡಕ್ ಹೋದಾಗ ಏನು ಅಲ್ಲಿ ಅವ್ರ ಬಂಗಾಲ್ ಟೀಮ್ ಅಲ್ಲಿ ಲೆಗ್ ಸ್ಪಿನ್ನರ್ ಬೌಲ್ ಮಾಡ್ತಿದ್ರು. ಒಬ್ಬ ಲೆಗ್ ಸ್ಪಿನ್ನರ್ ಏನೋ ಫೇಸ್ ಮಾಡಕ್ಕೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಸೊ ಹಂಗಾಗಿ ಅಕ್ಷರ್ ಪಟೇಲ್ ತಂದ್ರು. ಬಟ್ ಅಕ್ಷರ್ ಪಟೇಲ್ ಏನು ಬೇಡದವ್ರ ಶಾಟ್ ಆಡಕ್ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಬಟ್ ಒಂದ್ ಮ್ಯಾಚ್ ಅಲ್ಲಿ ಫೇಲ್ಯೂರ್ ಆದ ಅಂತ ಮತ್ತೆ ಸ್ಲಾಟ್ ಚೇಂಜ್ ಮಾಡಕ್ ಹೋಗಲ್ಲ. ಸೊ ಈ ಮ್ಯಾಚ್ ಅಲ್ಲೂ ಕೂಡ ಏನು ಅಕ್ಷರ್ ಪಟೇಲ್ ನ ಮೇಲ್ಗಡೆ ಆಡಿಸ್ಬಹುದು. ಮತ್ತೆ ರಾಹುಲ್ ಅವ್ರು ಯಾವ ಸ್ಲಾಟ್ ಕೊಟ್ಟು ಆಡ್ತಾರೆ. ಫಸ್ಟ್ ಅವ್ರು ಓಪನಿಂಗ್ ಆಡ್ತಿದ್ರು, ಮತ್ತೆ ಮಿಡಲ್ ಆರ್ಡರ್ ಬಂದ್ರು. ಈ 5th 6th ಯಾವ ಸ್ಲಾಟ್ ಕೊಟ್ಟು ಬೇಕಾದ್ರೆ ಆಡ್ತಿದ್ದಾರೆ. ಬಟ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಸ್ವಲ್ಪ ಎಡುವುದು. ಆದ್ರೆ ಇವಾಗ ಅವರು 6th ಸ್ಲಾಟ್ ಅಲ್ಲಿ ಬಂದು ಕೂಡ ಗಿಲ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟಿ ಆ ಟೈಮ್ ಅಲ್ಲಿ ರಾಹುಲ್ ಆಡ್ಲಿಲ್ಲ ಅಂದಿದ್ರೆ ಇಂಡಿಯಾಗೆ ಗೆಲ್ಲೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ತಿತ್ತು. ಸೊ ತಾಳ್ಮೆ ಬ್ಯಾಟಿಂಗ್ ಮಾಡಿ ಗಿಲ್ ಜೊತೆ ಒಳ್ಳೆ ಜೊತೆ ಆಟ ಕಟ್ಟಿದ್ರು, ಇಂಡಿಯಾನ ಏನು ವಿನ್ ಮಾಡ್ಸಿದ್ರು. ಸೊ ಹಂಗಾಗಿ ಸ್ಲಾಟ್ ಚೇಂಜ್ ಆದ್ರೂ ಪರವಾಗಿಲ್ಲ. ಇವಾಗ ರಾಹುಲ್ ಯಾವ ಸ್ಲಾಟ್ ಚೇಂಜ್ ಆದ್ರೂ ಪರವಾಗಿಲ್ಲ. ವಿನ್ನಿಂಗ್ ಕಾಂಬಿನೇಷನ್ ಇದೆ ಇಂಡಿಯಾದಲ್ಲಿ ಇವಾಗ. ಓಕೆ ಗಣೇಶ್, ನಮ್ಗೆ ಹೋಲ್ಸಿದ್ರೆ ಪೃಥ್ವಿ ಸ್ವಲ್ಪ ಚಿಕ್ಕವ್ರೇನೋ ಗೊತ್ತಿಲ್ಲ ನಂಗೆ. ಬಟ್ ನಾವೆಲ್ಲ ವಿಂಟೇಜ್ ಕ್ರಿಕೆಟ್ ಫಾಲೋವರ್ಸ್ ಅಲ್ವಾ. ಸೆಹ್ವಾಗ್, ಸಚಿನ್ ಕಾಲ್ ಫಾಲೋ ಮಾಡ್ತಿದ್ದವ್ರು. ಆಮೇಲೆ ಯುವರಾಜ್ ಸಿಂಗ್ ಬಂದ್ರು, ಧೋನಿ ಬಂದ್ರು, ಹರ್ಭಜನ್, ಯೂಸುಫ್ ಪಠಾಣ್, ಇರ್ಫಾನ್ ಪಠಾಣ್, ಮೊಹಮ್ಮದ್ ಕೈಫ್ ಇಂಥವ್ರನ್ನ. ಬಟ್ ಹಾನೆಸ್ಟ್ಲಿ ಹೇಳಿ, ನಿಮ್ಗೆ ಆ ಟೈಮಲ್ಲಿ ಇದ್ದಂತ ಒಂದು ಇಂಡಿಯಾ ಪಾಕಿಸ್ತಾನದ ಒಂದು ಇದಿತ್ತಲ್ಲ, ಏನೋ ಹೇಳ್ತಾರೆ ಕಿಚ್ಚು, ಆ ಒಂದು ರೋಮಾಂಚನ. ನಾವು ಟಿವಿ ಶೋರೂಮ್ ಅಲ್ಲೆಲ್ಲ ಹೋಗಿ ಆ ಗ್ಲಾಸ್ ಅಲ್ಲಿ ಮ್ಯಾಚ್ ನೋಡಿದ್ದಿದೆ. ಅಂದ್ರೆ ಅವರ ಅಲ್ಲಿ ಕಂಪೇರ್ ಮಾಡಿದ್ರೆ ಈಗ್ಲೂ ಹಾಗಿದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಬೀಯಿಂಗ್ ವೆರಿ ಆನೆಸ್ಟ್, ನನ್ಗೆ ಆ ತರ ಫೈರ್ ಇವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡುವಾಗ ಏನ್ ಸಿಗಲ್ಲ. ಅಂದ್ರೆ ಇಟ್ಸ್ ಜಸ್ಟ್ ಅನ್ ಅನದರ್ ಗೇಮ್ ಅಂತಾನೆ ಅನ್ಸುತ್ತೆ. ಅಂಡ್ ಇವರು ಕೊಡೋ ಸ್ಟೇಟ್ಮೆಂಟ್ಸ್ ಹಂಗೆ ಇರುತ್ತೆ. ಇಲ್ಲ ಇದು ಜಸ್ಟ್ ಅ ಗೇಮ್ ಅಂತ ಅನ್ಕೊಂಡು ಮೊದ್ಲೆಲ್ಲ ಅದೊಂದು ಗ್ರೌಂಡ್ ಅಲ್ಲೂ ಜಗಳ ಆಡ್ತಾ ಇದ್ರು. ಹೊರಗಡೆ ದೇವರ್ ಫ್ರೆಂಡ್ಸ್, ಬಟ್ ಗ್ರೌಂಡ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇತ್ತು. ಅಂಡ್ ಈವನ್ ಕೊಹ್ಲಿ ಸ್ಟಾರ್ಟ್ ಮಾಡ್ದಾಗ್ಲು ಸ್ಟಾರ್ಟಿಂಗ್ ಅಲ್ಲೆಲ್ಲಾನು ಅವ್ರು 100 ಹೊಡೆದಾಗ ಅವ್ರ ಸೆಲೆಬ್ರೇಷನ್ ಎಲ್ಲ ಪೀಕ್ ಅಲ್ಲಿ ಇರ್ತಾ ಇತ್ತು, ಆ ರೋಷ ಎಲ್ಲಾನು. ಇವಾಗ ಕೊಹ್ಲಿನೂ ಸೂಪರ್ ಆಗಿದ್ದಾರೆ, ಕೊಹ್ಲಿ ಫಾರ್ಮ್ ಸ್ವಲ್ಪ ಡಿಪ್ ಆಗಿದೆ. ಅಂಡ್ ಗ್ರೌಂಡ್ ಅಲ್ಲೂ ಆಟ ಆಡುವಾಗ ನಗ್ತಾ ಇರ್ತಾರೆ. ನಮ್ಗೆ ಆ ಒಂದು ಫೈರ್ ಕಾಣಿಸಲ್ಲ. ಬೇರೆ ಟೀಮ್ ಜೊತೆ, ಆಸ್ಟ್ರೇಲಿಯಾ ಜೊತೆ ಆಡಿದಾಗ ಅಥವಾ ನ್ಯೂಜಿಲೆಂಡ್ ಜೊತೆ ಆಡಿದಾಗ ಹಿಂಗಿರುತ್ತಾ ಹಂಗೇನೆ ಫೀಲ್ ಬರುತ್ತೆ. ಮೇ ಬಿ ಅದೊಂದು ಮಸಾಲೆ ಅಂತ ಅಂತೀವಲ್ಲ ನಾವು, ಆ ಮಸಾಲೆ ಇವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾವು ಪಾಕಿಸ್ತಾನ ಪಿಚ್ ಅಲ್ಲಿ ಆಗ್ತಿರುವಂತ ಮ್ಯಾಚ್ ಗಳನ್ನು ಗಮನಿಸಿದ್ರೆ ನಿನ್ನೆ 350 ಚೇಸ್ ಆಗುತ್ತೆ. ಬಟ್ ದುಬೈ ಕಂಡೀಷನ್ಸ್ ಚೇಂಜ್ ಇದೆ. ಇವತ್ತಿನ ಪಿಚ್ ಕಂಡೀಷನ್ಸ್ ಹೇಗಿದೆ? ನನ್ನ ಪ್ರಕಾರ, ನಂಗೆ ಬಂದಿರುವಂತ ಮಾಹಿತಿ ಪ್ರಕಾರ ಸ್ಟಾರ್ಟಿಂಗ್ ಪೇಸರ್ ಸ್ವಲ್ಪ ಹೆಲ್ಪ್ ಇದೆ, ಅದಾದ್ಮೇಲೆ ಸ್ವಲ್ಪ ಸ್ಪಿನ್ನಿಗೂ ಕೂಡ ಅಸಿಸ್ಟ್ ಮಾಡುತ್ತೆ ಅಂತ ದುಬೈ ಪಿಚ್. ಅವಿನಾಶ್, ನೀವು ಫಸ್ಟ್ ಮ್ಯಾಚ್ ಅಲ್ಲಿ ನೋಡ್ಬೋದು, ಬಾಂಗ್ಲಾ ಮತ್ತೆ ಇಂಡಿಯಾ ಮ್ಯಾಚ್ ಆಡಿದಾಗ್ಲೇನೆ ಪಿಚ್ ಅಲ್ಲಿ ಗ್ರಾಸ್ ಅನ್ನೋದು ಒಂದು ಚೂರು ಗ್ರಾಸ್ ಕಾಣಿಸ್ಲಿಲ್ಲ. ಮತ್ತೆ ಮ್ಯಾಚ್ ಆಡುವಾಗ ನೋಡಿದ್ವಿ ನಾವು 5 ಪಿಚ್ ಗಳನ್ನ ರೆಡಿ ಮಾಡಿದ್ರು. 5 ಪಿಚ್ ಅಲ್ಲೂ ಯಾವ ಪಿಚ್ ಅಲ್ಲೂ ಗ್ರಾಸ್ ಇರ್ಲಿಲ್ಲ. ಸೊ ಗ್ರಾಸ್ ಇರಲಿಲ್ಲ ಅಂದ್ರೆ ಪಿಚ್ ಫುಲ್ ಡ್ರೈ ಪಿಚ್ ಇರುತ್ತೆ. ಇನ್ನೊಂದೇನಂದ್ರೆ ಆ ಪಿಚ್ ಅಲ್ಲಿ ಇನ್ನು ಏನು ಪಾಕಿಸ್ತಾನ ಆಗ್ಲಿ ಇಂಡಿಯಾ ಆಗ್ಲಿ ಆ ಪಿಚ್ ಅಲ್ಲಿ ಇನ್ನು ಹೆಚ್ಚಿನ ಮ್ಯಾಚ್ ಗಳನ್ನ ಆಡಿಲ್ಲ. ಸೊ ಹಂಗಾಗಿ ಲಾಸ್ಟ್ ಮ್ಯಾಚ್ ನೋಡಿದಂಗೆ ನೀವು ಹೇಳಿದ ತರ ಏನೋ ಸ್ಟಾರ್ಟಿಂಗ್ ಅಲ್ಲಿ ಪಿಚ್ ಕಂಟಿನ್ಯೂಸ್ ಸ್ಲೋ ಇರುತ್ತೆ. ಬೌಲರ್ಗಳು ಸ್ಟಾರ್ಟಿಂಗ್ ಅಲ್ಲಿ ಮೇಲ್ಗೈ ಸಾಧಿಸಬಹುದು. ಯಾಕಂದ್ರೆ ನಾವು ಲಾಸ್ಟ್ ಮ್ಯಾಚ್ ನೋಡಿದ್ವಿ, ಏನು ಶಮಿ ಕೂಡ ಮತ್ತೆ ಇಬ್ರು ಹರ್ಷಿದ್ ರಾಣಾ ಇಬ್ರು ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ತೆಗೆದ್ರು. ಆಮೇಲೆ ನೀವು ನೋಡ್ಬೋದು ಅಕ್ಷರ್ ಪಟೇಲ್ ಬಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತಗೊಂಡ್ರು. ಸೊ ರೋಹಿತ್ ಶರ್ಮಾ ಅದೊಂದು ಕ್ಯಾಚ್ ಬಿಟ್ಟಿಲ್ಲ ಅಂದಿದ್ರೆ ಬಾಂಗ್ಲಾದೇಶ ಅವರು 200 ಮೇಲೆ ಹೋಗ್ತಾನೆ ಇರ್ಲಿಲ್ಲ. ಸೊ ಹಂಗಾಗಿ ಮಿಡಲ್ ಆರ್ಡರ್ ಅಲ್ಲಿ ಏನು ಮಧ್ಯಮ ಓವರ್ಗಳಲ್ಲಿ ಸ್ಪಿನ್ನರ್ ಗಳ ಮೇಲ್ಗೈ ಸಾಧಿಸ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಲೈಟ್ ಏನು ರನ್ ಚೇಸ್ ಮಾಡುವಾಗ ತುಂಬಾನೇ ಕಷ್ಟ ಆಗುತ್ತೆ. ಈಗ ಲಾಸ್ಟ್ ಮ್ಯಾಚ್ ಅಲ್ಲೂ ನೋಡಿದ್ವಿ, ಮತ್ತೆ ಇವಾಗಿನ ಪಿಚ್ ವರದಿ ನೋಡಿದ್ರು ಕೂಡ ಸೇಮ್ ಪಿಚ್ ಇರೋದ್ರಿಂದ, ಅಂದ್ರೆ ಏನು ಲಾಸ್ಟ್ ಮ್ಯಾಚ್ ಆಡಿರೋ ಪಿಚ್ ಅಲ್ಲಿ ಆಡ್ಸಲ್ಲ, ಪಕ್ಕದ ಪಿಚ್ ಅಲ್ಲಿ ಆಡಿಸ್ತಾರೆ. ಆದ್ರೂ ಕೂಡ ಪಿಚ್ ಅಲ್ಲಿ ನೋಡಿದ್ರೆ ಏನು ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಮ್ಯಾಚ್ ಅಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರೇ ಬಾಸು. ಟಾಸ್ ಗೆದ್ದವರು ಖಂಡಿತವಾಗಿನೂ ಬ್ಯಾಟಿಂಗ್ ತಗೊಳ್ಬಹುದು. ರೋಹಿತ್ ಶರ್ಮಾ ಲಾಸ್ಟ್ ಮ್ಯಾಚ್ ಹೇಳಿದ್ರು ಕೂಡ ಈ ಮ್ಯಾಚ್ ಅಲ್ಲಿ ಅವ್ರು ಏನಾದ್ರು ಟಾಸ್ ಗೆದ್ರೆ ಖಂಡಿತವಾಗ್ಲೂ ಅವರು ಬ್ಯಾಟಿಂಗ್ ತಗೊಂತಾರೆ. ಬ್ಯಾಟಿಂಗ್ ತಗೊಂಡು ಅದ್ರ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೋಡ್ಕೊಂಡು ಆಡ್ಬೇಕಾಗುತ್ತೆ. ಯಾಕಂದ್ರೆ ಏನು ಪಾಕಿಸ್ತಾನ ಪೇಸರ್ಸ್ಗೆ ಅವರು ವೇರಿಯೇಷನ್ ತುಂಬಾ ಚೆನ್ನಾಗಿದೆ. ಅವರು ಗ್ರೌಂಡ್ ಅಲ್ಲಿ ಏನೋ ಸ್ವಲ್ಪ ವೈಫಲ್ಯ ಅನುಭವಿಸಿರ್ಬೋದು, ಬಟ್ ದುಬೈ ಪಿಚ್ ಅಲ್ಲಿ ಅವ್ರು ಖಂಡಿತವಾಗಿನೂ ಅವ್ರು ಯಶಸ್ಸು ಸಾಧಿಸಬಹುದು. ಯಾಕಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ ಇಂಡಿಯಾನ ಹೇಗೆ ಅವರು ಬಗ್ಬಿಡ್ತಿದ್ರು ಅಂತ. ಸೊ ಹಾಗಾಗಿ ಇಂಡಿಯಾ ಪಾಕಿಸ್ತಾನ ಪೇಸರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ
ಪಿಚ್ ಅಲ್ಲಿ ಸ್ವಲ್ಪ ಟೈಮ್ ಕಳೆದ್ರೆ ಹೋಗ್ತಾ ಹೋಗ್ತಾ ಒಳ್ಳೆ ರನ್ ಮಾಡಬಹುದು. ಸೊ ಹಂಗಾಗಿ ರೋಹಿತ್ ಶರ್ಮಾ ಮತ್ತೆ ಗಿಲ್ಲು, ನೆಕ್ಸ್ಟ್ ಬರೋ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಸ್ವಲ್ಪ ತಾಳ್ಮೆ ಆಟ ಆಡಿ ಕೊನೆಗೆ ಏನು ರನ್ ಮಾಡಕ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಗಣೇಶ್ ಇಲ್ಲಿ. ಗಣೇಶ್, ಈಗ ಆನ್ ಪೇಪರ್ ನಮ್ ಟೀಮ್ ಚೆನ್ನಾಗಿದೆ, ಹೌದು. ಇಂಡಿಯಾ ಪಾಕಿಸ್ತಾನ ಅಥವಾ ಕ್ರಿಕೆಟ್ ಅಂತ ಬಂದಾಗ ಯಾವ ಮ್ಯಾಚ್ ಅನ್ನ ಕೂಡ ನಾವ್ ಎಷ್ಟೇ ಬಲಾಢ್ಯ ಟೀಮ್ ಇರ್ಲಿ, ಕೆಲವೊಂದ್ಸಲ ಏನೇನೋ ಆಗ್ಬಿಡುತ್ತೆ. ಒಳ್ಳೆ ಟೀಮ್ ಇದ್ರು ಕೂಡ ಆ ಮ್ಯಾಚ್ ಪ್ರೆಷರ್ ಅಥವಾ ಆ ಕೆಲವೊಂದು ಓವರ್ ಆಗುವಂತ ಒಂದ್ 2-3 ವಿಕೆಟ್ ಬಿದ್ರೇನೆ ಮ್ಯಾಚ್ ಚೇಂಜ್ ಆಗುತ್ತೆ. ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ. ಶೈನ್ ಅಫ್ರಿದಿ ಎಲ್ಲ ತುಂಬಾ ಲೈಟ್ ಆಗಿ ತಗೊಳಕ್ ಆಗಲ್ಲ. ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಬಂದು 3 ವಿಕೆಟ್ ಎತ್ತಿದ್ರು, ವಿರಾಟ್ ಕೊಹ್ಲಿ, ಗಿಲ್ ಅಥವಾ ರೋಹಿತ್ ಶರ್ಮಾದು. ಆಗ ನಾವು ಪ್ರೆಷರಿಗೆ ಬೀಳ್ತೀವಿ. ಯಾಕಂದ್ರೆ ನಮ್ಮ ಮಿಡ್ಲ್ ಆರ್ಡರ್ ಇನ್ನೂ ಕೂಡ ಸ್ವಲ್ಪ ಟೆಸ್ಟ್ ಆಗ್ಬೇಕು ಅಂತ ಅನ್ಸುತ್ತೆ. ಅಯ್ಯರ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ. ಸೊ ನಾವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂತ. ನನ್ನ ಚಾನಲ್ ಅಲ್ಲೂ ಪ್ರಿವ್ಯೂ ವಿಡಿಯೋ ಮಾಡಿದ ಅದ್ರಲ್ಲೂ ಇದೇ ಮಾತಾಡಿದ್ದೆ ನಾನು. ಇವಾಗ ನಮ್ದೇನ್ ಇಂಟೆಂಟ್ ಅಂತ ಅಂತೀವಲ್ವಾ, ರೋಹಿತ್ ಶರ್ಮಾ ಅವರು ಫಸ್ಟ್ 10 overs ಅಲ್ಲೇನೆ ಮ್ಯಾಚ್ ಗತಿನ ಚೇಂಜ್ ಮಾಡ್ಬಿಡ್ತಾರೆ. ಬಟ್ ಪಾಕಿಸ್ತಾನ ಮೇಲೆ ಅವರು ಆ ತರದ ಇಂಟೆಂಟ್ ಗೇಮ್ ನನಗ್ ಬೇಡ ಅಂತಾನೆ ಅನ್ಸುತ್ತೆ. ಫಸ್ಟ್ 10 over ಅವ್ರು ಸ್ವಲ್ಪ ನಿಂತ್ಕೊಂಡು ಆಡಿದ್ರೆ ಮತ್ತೆ ಅವ್ರನ್ನ ಔಟ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಅವರೇ ವಿಕೆಟ್ ಒಪ್ಪಿಸ್ಬೇಕು ಹೊರತು ಬೌಲರ್ಸ್ ಏನೋ ವಿಕೆಟ್ ತೆಗಿಯಕ್ಕಾಗಲ್ಲ ಅವ್ರದ್ದು. ಯಾಕಂದ್ರೆ ನಮ್ ಮೊದ್ಲಿಂದಾನು ಇಂಡಿಯನ್ಸ್ಗೆ ಟ್ರಬಲ್ ಮಾಡಿರೋದು ಪಾಕಿಸ್ತಾನ್ ಲೆಫ್ಟ್ ಪೇಸರ್ಸ್, ಜುನೈದ್ ಖಾನ್ ಇರ್ಬಹುದು, ಮೊಹಮ್ಮದ್ ಆಮೀರ್ ಆಗಿರ್ಬಹುದು. ಸೊ ಆವಾಗಿಂದಾನು ನಾವು ಒದ್ದಾಡ್ತಾನೆ ಇದೀವಿ. ಈವನ್ ಬರೀ ಪಾಕಿಸ್ತಾನ ಅಂತಲ್ಲ, ಇವಾಗ ಟ್ರೆಂಟ್ ಬೋಲ್ಟ್ ಕೂಡ ಟ್ರಬಲ್ ಮಾಡ್ತಾ ಇದ್ರು ರೋಹಿತ್ ಶರ್ಮಾ ಅವ್ರಿಗೆ. ಸೊ ಇವಾಗ ಶಹೀನ್ ಅಫ್ರಿದಿ ಅವ್ರ ಬೌಲಿಂಗ್ ಅಲ್ಲಿ ವಿಕೆಟ್ ಒಪ್ಪಿಸದೇ ಇದ್ರೆ ಒಂದ್ ಫಸ್ಟ್ 10 overs ಅಲ್ಲಿ 40-35 ಬಂದ್ರು ಪರವಾಗಿಲ್ಲ, ಅದು ಮತ್ತೆ ರನ್ ಗತಿ ಹೆಚ್ಚಾಗತ್ತೆ. ಎಲ್ಲ ಸ್ಟಾರ್ಟಿಂಗ್ 10 overs ಅಲ್ಲೇನೆ ತಪ್ಪಿ 3 ವಿಕೆಟ್ ಎಲ್ಲ ಬಿದ್ರೆ ಸುಮ್ನೆ ಅನಗತ್ಯ ಪ್ರೆಷರ್ ಅದು. ಯಾಕಂದ್ರೆ ಇದೊಂಥರ ಮಸ್ಟ್ ವಿನ್ ಸಿಚುವೇಶನ್. ನಾವು ಫಸ್ಟ್ ಮ್ಯಾಚ್ ವಿನ್ ಆಗಿದೀವಿ ಇಲ್ಲ ಅಂತಲ್ಲ, ಬಟ್ ಎಲ್ಲಾನು ನಾಕ್ಔಟ್ ಗೇಮ್ ತರಾನೇ ಇರುತ್ತೆ. ಅಂಡ್ ಎಸ್ಪೆಷಲಿ ಪಾಕಿಸ್ತಾನ ಮೇಲೆ ತೋರೋದು ನಮಗೂ ಇಷ್ಟ ಆಗಲ್ಲ. ಸೊ ನಿಧಾನವಾಗಿ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬ್ಯಾಟಿಂಗ್ ಡೆಪ್ತ್ ವಿಪರೀತ ಇರೋದ್ರಿಂದಾಗಿ ನಮ್ದು ಆರಾಮ್ಸೆ ರನ್ ನಾವು ಹೊಡಿಬಹುದು. ಫಸ್ಟ್ 10 overs ಮೇನ್. ಹೌದು, ಬಟ್ ನನಗೆ ಏನಂತಂದ್ರೆ ಹರ್ಷಿತ್ ರಾಣಾ ಬಂದಾಗ ಅದು KKR ಕೋಟ ಅಂತ ಅನಿಸ್ತಾ ಇತ್ತು ಗಂಭೀರ್ ಅವ್ರದ್ದು. ಬಟ್ ಅವರು ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, 3 ವಿಕೆಟ್ ಪಡೆದಿದ್ದಾರೆ. ಬಟ್ ಇಸ್ ಹಿ ಗುಡ್ ಇನಫ್ ಫಾರ್ ಪಾಕಿಸ್ತಾನ್ ಅಂತ ನನ್ ಪ್ರಶ್ನೆ. ಹರ್ಷದೀಪ್ ಏನಾದ್ರೂ ತರ್ಬೇಕಾ ಅಥವಾ ರಾಣಾ ಒಳ್ಳೇದ? ಗಣೇಶ್, ನೀವೇನ್ ಹೇಳ್ತೀರಾ? ಪರ್ಸನಲಿ ನನ್ಗೆ ಹರ್ಷದೀಪ್ ಇಷ್ಟ. ಏನಕ್ಕಂದ್ರೆ ಅವರು ಪವರ್ ಪ್ಲೇನು ವಿಕೆಟ್ ತೆಗೆಯೋ ತಾಕತ್ತಿದೆ ಅಂಡ್ ಡೆತ್ ಓವರ್ಸ್ ಅಲ್ಲಿ ಅವ್ರು ಸಖತ್ತಾಗಿ ಬೌಲಿಂಗ್ ಹಾಕ್ತಾರೆ. ಹರ್ಷಿತ್ ರಾಣಾ ಬಂದಿರೋದು ನೋ ಡೌಟ್ KKR ಕೋಟೆಯಿಂದಾನೆ, ಬಟ್ ಅವ್ರು ಪರ್ಫಾರ್ಮ್ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ವಿಕೆಟ್ ಸಿಗ್ತಾ ಇದೆ. ಬಟ್ ನಿಮ್ಗೆ ಇಕಾನಮಿ ರೇಟ್ ಅಂತ ನೋಡಿದ್ರೆ ಇಸ್ ಮಿನಿ ರನ್ ಮೆಷಿನ್. ಸ್ವಲ್ಪ ರನ್ ಲೀಕ್ ಮಾಡ್ತಾರೆ ಅವ್ರು, ಅಂದ್ರೆ ಲೂಸ್ ಡೆಲಿವರೀಸ್ ಬರುತ್ತೆ ಅವ್ರ ಕಡೆಯಿಂದ. ಅಂಡ್ ಹರ್ಷದೀಪ್ ಸಿಂಗ್ ಬಂದ್ರೆ ಏನಾಗುತ್ತೆ, ಬೌಲಿಂಗ್ ನಿಮ್ಗೆ ಕಂಪ್ಲೀಟ್ ಆಗಿ ಫುಲ್ ಆಗುತ್ತೆ. ಈಗ ಶಮಿ ರೈಟ್ ಹ್ಯಾಂಡ್, ಹರ್ಷದೀಪ್ ಲೆಫ್ಟ್ ಹ್ಯಾಂಡ್. ಸೊ ಅಲ್ಲೊಂದು ವೇರಿಯೇಷನ್ ಸಿಗುತ್ತೆ. ಇವಾಗ ಸ್ಪಿನ್ ಅಲ್ಲಿ ಏನಾಗಿದೆ, ಅಕ್ಷರ್ ಪಟೇಲ್ ಮತ್ತೆ ರವೀಂದ್ರ ಜಡೇಜಾ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆದ್ರೆ ಕುಲ್ದೀಪ್ ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್. ಸಾರಿ, ಕುಲ್ದೀಪ್ ಲೆಫ್ಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್. ಸೊ ಅಲ್ಲಿಗೂ ಬೌಲಿಂಗ್ ಪೂರ್ತಿ ಪ್ಯಾಕೇಜ್ ಅಂತ ಆಗತ್ತೆ. ಬಟ್ ವಿಕೆಟ್ ತೆಗಿತಾ ಇರೋದ್ರಿಂದಾಗಿ ಹರ್ಷಿತ್ ರಾಣಾ ಅವರು ಹರ್ದೀಪ್ ಸಿಂಗ್ ಚಾನ್ಸ್ ಸಿಗೋ ಡೌಟ್. ಓಕೆ. ಜೊತೆಗೆ ನಾನು ಇದೇ ಪ್ರಶ್ನೆ ಪೃಥ್ವಿ ಕೇಳ್ತೀನಿ. ನೀವೇನಾದ್ರೂ ಆ ಚೇಂಜ್ ಬಯಸ್ತೀರಾ? ಯಾಕಂದ್ರೆ ಹರ್ಷದೀಪ್ ಹತ್ರ ಒಂದು ವೇರಿಯೇಷನ್ ಇದೆ. ಶಮಿ ನಿಮ್ಗೆ ರೈಟ್ ಹ್ಯಾಂಡರ್, ಈ ಕಡೆಯಿಂದ ಲೆಫ್ಟ್ ಹ್ಯಾಂಡರ್ ಬಂದ್ರೆ ಸ್ವಲ್ಪ ಟ್ರಬಲ್ ಮಾಡಬಹುದು ಅಂತ. ಸೊ ನಿಮ್ಗೇನ್ ಅನ್ಸುತ್ತೆ? ಅವಿನಾಶ್, ಖಂಡಿತವಾಗಿನು ನಾನು ಕೂಡ ಹರ್ಷಿತ್ ರಾಣಾ ಬದಲಿಗೆ ನಾನು ಹರ್ಷದೀಪ್ ಸಿಂಗ್ ನೋಡ್ತೀನಿ. ಯಾಕಂದ್ರೆ ನೀವು ಹೇಳಿದಂಗೆ ವೇರಿಯೇಷನ್ಸ್ ಇದೆ. ಅವರು ಇನ್ ಸ್ವಿಂಗರ್ ನ ತುಂಬಾ ಚೆನ್ನಾಗಿ ಹಾಕ್ತಾರೆ, ಔಟ್ ಸ್ವಿಂಗರ್ ಆಗ್ಲಿ ಇನ್ ಸ್ವಿಂಗರ್ ಆಗ್ಲಿ. ಬಟ್ ನಾವು ಹರ್ಷಿತ್ ರಾಣಾ ಕಡೆಯಿಂದ ಅದನ್ನ ನೋಡಕ್ಕಾಗಲ್ಲ. ಹರ್ಷಿತ್ ರಾಣಾ ಬೆಸ್ಟ್ ಏನಂದ್ರೆ ಒಬ್ಬ ಎತ್ತರವಾದ ಬೌಲರ್, ಒಳ್ಳೆ ಬೌನ್ಸರ್ ಹಾಕ್ತಾರೆ. ಪಾಕಿಸ್ತಾನ ಬ್ಯಾಟ್ಸ್ಮನ್ ಗಳಿಗೆ ಬೌನ್ಸರ್ ಗಳು ತುಂಬಾ ಕಷ್ಟ, ಅದನ್ನ ನಾವು ಒಪ್ಕೊಬಹುದು. ಬಟ್ ಆದ್ರೆ ಅವರು ವೇರಿಯೇಷನ್ಸ್ ಅಷ್ಟು ಇಲ್ಲ. ಈಗ ಹರ್ಷದೀಪ್ ಅಷ್ಟು ನಿಖರವಾದ ಯಾರ್ಕರ್ನ ಹರ್ಷದೀಪ್ ಸಿಂಗ್ ಇಂದ ನಾವು ಹರ್ಷದೀಪ್ ರಾಣಾ ಇಂದ ಇದುವರೆಗೂ ನೋಡಿಲ್ಲ. ಸೊ ಹಂಗಾಗಿ ನಮ್ಗೆ ಹರ್ಷದೀಪ್ ಸಿಂಗ್ ಬರಬೇಕು. ಲೆಫ್ಟ್ ರೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗುತ್ತೆ ಅವಾಗ. ಆದ್ರೆ ಅವ್ರು ಲಾಸ್ಟ್ ಮ್ಯಾಚ್ ಗೆಲುವಿನ ಕಾಂಬಿನೇಷನ್ ನ ಇಂಡಿಯಾ ಚೇಂಜ್ ಮಾಡ್ತಾರ ಅಂತ ಒಂದು ನೋಡೋದು. ಇನ್ನೊಂದೇನಂದ್ರೆ ಅವಿನಾಶ್, ನಾವು ಲಾಸ್ಟ್ ಮ್ಯಾಚ್ ನೋಡಿದ್ರೆ ಬಾಂಗ್ಲಾದೇಶ ಪೇಸರ್ಸ್ ಅಂದ್ರೆ ಸ್ಪಿನ್ನರ್ಸ್ ಗಳು ಅವ್ರು ಇಬ್ರು ಸ್ಪಿನ್ನರ್ಸ್ ಗಳನ್ನ ಆಡ್ಸಿದ್ರು, ಮತ್ತೆ 3 ಜನ ವೇಗಿಗಳನ್ನ ಆಡ್ಸಿದ್ರು. ಸೊ ಹಂಗಾಗಿ ಇಲ್ಲಿ ಏನಾದ್ರು ಚೇಂಜ್ ಮಾಡಿ 3 ಜನ ಫೇಸರ್ಸ್ ಆಡಿಸಿ 2 ಸ್ಪಿನ್ನರ್ಸ್ ಆಡಿಸ್ತಾರೆ ಅಂದ್ರೆ ಮೋಸ್ಟ್ಲಿ ನನ್ಗೆ ಅನ್ಸುತ್ತೆ ಕುಲ್ದೀಪ್ ಯಾದವ್ ಲಾಸ್ಟ್ ಮ್ಯಾಚ್ ಅಲ್ಲಿ ಕುಲ್ದೀಪ್ ಯಾದವ್ ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ. ಹೌದು, ಹಾರ್ದಿಕ್ ಪಾಂಡ್ಯ ಒಂದು ಕ್ಯಾಚ್ ನ ಬಿಟ್ರು, ಕುಲ್ದೀಪ್ ಯಾದವ್ ಬೌಲಿಂಗ್ ಅಲ್ಲಿ ಒಂದು ಕ್ಯಾಚ್ ಬಿಟ್ರು, ಅದೊಂದು ಅವಕಾಶ ನಾವು ಕ್ರಿಯೇಟ್ ಮಾಡೋದು ಅಂತ ಬಿಟ್ರೆ, ಇನ್ನ ಕುಲ್ದೀಪ್ ಯಾದವ್ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಿರಂತರವಾಗಿ ರನ್ಗಳು ಬಂದವು ಬಾಂಗ್ಲಾದೇಶದಿಂದ. ಸೊ ಹಂಗಾಗಿ ಕುಲ್ದೀಪ್ ಯಾದವ್ನ ಹೊರಗೆ ಇವ್ರನ್ನ ಆಡಿಸ್ತಾರ ಅಂತ ನಾವು. ಅನಿರುದ್ಧ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. RCBಯ ಮಾಜಿ ಆಟಗಾರರು, ಹಾಗೇನೆ ರಾಜಸ್ಥಾನ್ ರಾಯಲ್ಸ್ಗೆ ಆಡಿರುವಂತಹ
ಅನಿರುದ್ಧ್ ಜೋಶಿ ನಮ್ಮ ಮಹಾರಾಜ ಟ್ರೋಫಿಲೂ ಕೂಡ ಆಡಿದ್ರು ಈ ಸಲ. ಅನಿರುದ್ಧ್ ಜಿ ನಮಸ್ತೆ. ನಮಸ್ತೆ ನಮಸ್ತೆ ಅವಿನಾಶ್ ಜಿ. ಸಾರಿ, ಯಾವ್ದೋ ಜರ್ನಲ್ ಇದ್ದೀರಾ? ನಿಮ್ಮನ್ನ ಅಲ್ಲಿಂದ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಬಿಡಕ್ಕಾಗತ್ತ ನಿಮ್ಮನ್ನ? ಓಕೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಇಂಡಿಯಾ ಪಾಕಿಸ್ತಾನ್ ಮದರ್ ಆಫ್ ಆಲ್ ಬ್ಯಾಟಲ್ಸ್. ಆಸ್ ಅ ಕ್ರಿಕೆಟರ್ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅವಿನಾಶ್. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ಅಂದ್ರೆ ಇವಾಗಿಂದ ಅಲ್ಲ, ನಾವು ಸುಮಾರು ವರ್ಷ ನಾವು ಕಾಯ್ತಾ ಇರ್ತೀವಿ. ನಾನು ಒಬ್ನೇ ಅಲ್ಲ, ಇಡೀ ನೇಷನ್ನೇ ಕಾಯ್ತಾ ಇರುತ್ತೆ ಯಾವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡ್ತಾ ಇದ್ದಾರೆ ಅಂತ. ಸೊ ಎಸ್, ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅಂಡ್ ಟ್ರಾವೆಲ್ ಮಾಡ್ತಾ ಇದ್ದೆ, ಬಟ್ ನನಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್. ಇಲ್ಲೇ ಮೊಬೈಲ್ ಅಲ್ಲೇ ಮ್ಯಾಚ್ ನೋಡ್ಕೊಂಡು ಹೋಗ್ತಾ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಓಕೆ ಓಕೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಆಸ್ಥಾನ ಕಲಾವಿದರು ಪೃಥ್ವಿ ಇದ್ದಾರೆ, ಜೊತೆಗೆ ವಿಶೇಷ ಅತಿಥಿಯಾಗಿ ಗಣೇಶ್ ಅವರು ಬಂದಿದ್ದಾರೆ. ಗಣೇಶ್ ಕಾರಂತ್. ನಮಸ್ತೆ ನಮಸ್ತೆ ಪೃಥ್ವಿ. ನಮಸ್ತೆ ಗಣೇಶ್ ಸರ್. ನಮಸ್ತೆ ನಮಸ್ತೆ ಸರ್. ಗಣೇಶ್, ನಮ್ಮ ಅನಿರುದ್ಧ್ ಅವರು RCB ಆಡ್ದಂತವ್ರು, ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ರು. ಜೊತೆಗೆ ಒಬ್ಬ ಅವರ ಇದಕ್ಕೆ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಬರ್ಬೇಕಾಗಿತ್ತು, ಬಟ್ ಸ್ಟಿಲ್ ಈಗಲೂ ಕೂಡ ಬೇರೆ ಬೇರೆ ಲೀಗ್ ಆಡ್ತಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಮಾತಾಡೋಣ ಅವ್ರ ಜೊತೆಗೆ. ಪೃಥ್ವಿ ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ, ಇವ್ರ ಹತ್ರ ಅನಿರುದ್ಧ್ ಅವರೇ, ಇವತ್ತಿನ ಮ್ಯಾಚ್ ನಿಮ್ ಪ್ರಕಾರ ಎನಿ ಚೇಂಜಸ್ 11 ಅಲ್ಲಿ? ನಾವು ಹರ್ಷಿತ್ ರಾಣಾ ಬದಲು ಹರ್ಷದೀಪ್ ಏನಾದ್ರೂ ಆಡಿಸ್ಬೋದಾ ಅಂತ ಒಂದು ಕ್ವಶನ್ ಇತ್ತು. ಐ ಥಿಂಕ್ ಏನಂತಂದ್ರೆ ಆಡಿಸ್ಬೋದು ಅವಿನಾಶ್. ಬಿಕಾಸ್ ಏನಂದ್ರೆ ಹರ್ಷಿತ್ ರಾಣಾ ಇನಿಷಿಯಲಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಬಟ್ ಇಲ್ಲಿ ಹರ್ಷದೀಪ್ ಸಿಂಗಿಗೆ ಒಂದ್ ಚಾನ್ಸ್ ಕೊಡ್ಬೋದು. ಬಟ್ ಏನಂತಂದ್ರೆ ಗಂಭೀರ್ ಯಾವ ತರ ಮಾಡ್ತಾರ ಅಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಇದ್ರೆ ಒಳ್ಳೇದು. ಅಂಡ್ ಹರ್ಷಿತ್ ರಾಣಾ ಅವರಿಗೆ ಒಂದ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ. ಬಟ್ ಟಾಸ್ ಗೆದ್ದಾಗ ಲಾಸ್ಟ್ ಮ್ಯಾಚ್ ನೀವು ನೋಡಿದ್ರಿ, ಸ್ವಲ್ಪ ವಿಕೆಟ್ ಕೂಡ ತಗೊಂಡಿದ್ರು. ಇನಿಷಿಯಲಿ ಹೆಲ್ಪ್ ಕೂಡ ಆಗಿತ್ತು. ಸೊ ಗಂಭೀರ್ ಇಲ್ಲಿ ನನ್ಗೆ ಚೇಂಜ್ ಮಾಡ್ಸಲ್ಲ, ಅದೇ ವಿನ್ನಿಂಗ್ ಕಾಂಬಿನೇಷನ್ ತಾರೆ ಅಂತ ಅನ್ಸತ್ತೆ ಅವಿನಾಶ್. ಬಟ್ ಎಸ್, ಹರ್ಷದೀಪ್ ಸಿಂಗ್ ಒಳ್ಳೆ ಕಾಂಬಿನೇಷನ್ ಆಡ್ ಆದ್ರೆ ನಾನು ಅವಾಗ್ಲೇ ಪೃಥ್ವಿ ಅವ್ರು ಹೇಳೋದು ಕೇಳ್ತಾ ಇದ್ದೆ, ಕುಲ್ದೀಪ್ ಯಾದವ್ ಅಷ್ಟು ಚೆನ್ನಾಗಿ ಮಾಡಿದ್ದಿಲ್ಲ ಲಾಸ್ಟ್ ಮ್ಯಾಚ್ ಅಂತ. ಬಟ್ ಆ ವಿಕೆಟ್ ಅಲ್ಲಿ ಏನಂತಂದ್ರೆ ಫಾಸ್ಟ್ ಬೌಲರ್ ಗಿಂತ ಹರ್ಷಿತ್ ರಾಣಾ ಬದಲು ಹರ್ಷದೀಪ್ ಸಿಂಗಿಗೆ ಒಂದು ಚಾನ್ಸ್ ಕೊಟ್ರೆ, ಯಾಕಂದ್ರೆ ಹರ್ಷದೀಪ್ ಸಿಂಗ್ ಏನಂತಂದ್ರೆ ರೈಟ್ ಹ್ಯಾಂಡರ್ಸ್ ಗೆ ಒಂದ್ ಸ್ವಲ್ಪ ಅವೇ ಸ್ವಿಂಗ್ ಮಾಡ್ತಾರೆ ಬೌಲರ್. ಸೊ ಇಲ್ಲಿ ನಿಮ್ಗೆ ಒಂದು ರೈಟ್ ಮೊಹಮ್ಮದ್ ಶಮಿ ಆಮೇಲೆ ನಿಮ್ಗೆ ಹರ್ಷದೀಪ್ ಸಿಂಗ್ ಇದ್ರೆ ಒಂದು ರೈಟ್ ಹ್ಯಾಂಡ್ ಆಮೇಲೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರುತ್ತೆ. ಸೊ ಇಲ್ಲಿ ಪಾಕಿಸ್ತಾನ್ ಕೂಡ ಸ್ಟ್ರಗಲ್ ಮಾಡ್ಬೋದು ಅವ್ರ ಬೌಲಿಂಗ್ ಅಟ್ಯಾಕಿಗೆ. ಓಕೆ ಓಕೆ. ಇಫ್ ಐ ನಾಟ್ ರಾಂಗ್, ನೀವು ರಾಯಲ್ಸ್ ಅಲ್ಲಿ ಇರ್ಬೇಕಾದ್ರೆ ದುಬೈ ಅಲ್ಲಿ ಆಡಿದ್ರ? ದುಬೈ ಟೂರ್ನಮೆಂಟ್ ಆಡಿದ್ರ? ಹೌದೌದು, ನಾನು ಆಡಿದ್ದೆ ಅಲ್ಲಿ. ಏನಂತಂದ್ರೆ ಅವಿನಾಶ್, ಅದೇ ನಾನು ನಿಮ್ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ದೆ. ಇವಾಗ ದುಬೈ ವಿಕೆಟ್ಸ್ ಯಾವ ತರ ನೋಡಿ, ಫಸ್ಟ್ ಮ್ಯಾಚ್ ಇವಾಗ ಆಲ್ರೆಡಿ ಇಂಡಿಯಾ ಆಮೇಲೆ ನೀವು ಇವ್ರದ್ದು ಬಾಂಗ್ಲಾದೇಶ್ ಮ್ಯಾಚ್ ನೋಡಿದಾಗ ಫಸ್ಟ್ ಮ್ಯಾಚ್ ನೀವು ಅದು ಸೆಕೆಂಡ್ ಬ್ಯಾಟಿಂಗ್ ಇನ್ನೊಂದ್ಸ ಎಷ್ಟ್ ಟಫ್ ಆಗಿತ್ತು ಅಂತಂದ್ರೆ ತುಂಬಾನೇ ಕಷ್ಟ ಆಗೋಗ್ಬಿಟ್ಟಿದ್. ನೀವು ಇವನ್ ಶುಭನ್ ಗಿಲ್ ಏನಾದ್ರು ಆಡಿದ್ದಿಲ್ಲ ಅಂತಂದ್ ಹೇಳಿದ್ರೆ ಇಂಡಿಯಾಗೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿರೋದು. ಸೊ ಅವಾಗ ಏನಂತಂದ್ರೆ ಇದು ಹೋಗ್ತಾ ಹೋಗ್ತಾ ತುಂಬಾ ಅಂದ್ರೆ ತುಂಬಾ ಸ್ಲೋ ಆಗತ್ತೆ ಅವನ ಶಿವನ್. ನೀವು 230 240 ಹೊಡೆದ್ರು. ಓಕೆ ಓಕೆ, ನಾನು ಮತ್ತೆ ಮಾತಾಡ್ತೀನಿ ಅನಿರುದ್ಧ್ ಅವ್ರ ಹತ್ರ. ಎಸ್, ಅನಿರುದ್ಧ್ ಹೇಳ್ತಾ ಇದ್ರು ಪೃಥ್ವಿ, ಅಂದ್ರೆ ಸ್ಲೋ ಆಗ್ತಾ ಹೋಗುತ್ತೆ ಪಿಚ್, ಆಮೇಲೆ ಬ್ಯಾಟಿಂಗ್ ಈಸಿ ಅಲ್ಲ ಅಂತ. ಯಾಕಂದ್ರೆ ನಾವು ಪವರ್ ಪ್ಲೇ ನಲ್ಲೇ ಒಂದಷ್ಟು ರನ್ ಗಳಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಇಲ್ಲ ಏನಾದ್ರು ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು 300 ಟಾರ್ಗೆಟ್ ಕೊಟ್ಟರು ಅನ್ಕೊಳ್ಳಿ, ಅದನ್ನ ನೀವು ಪವರ್ ಪ್ಲೇ ನಲ್ಲಿ ಒಂದಷ್ಟು ರನ್ ತರಲಿಲ್ಲ ಅಂತಂದ್ರೆ ಅದು ನಿಮ್ಮ ಲೋವರ್ ಎಂಡ್ ಗೆ ಒಂದಷ್ಟು ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪವರ್ ಪ್ಲೇ, ನಮ್ಮ ಟಾಪ್ 3 ಪ್ಲೇಯರ್ಗಳು ಇವತ್ತು ಬರಲೇಬೇಕು, ಅದರಲ್ಲೂ ಕೊಹ್ಲಿ ಆಡ್ಲೇಬೇಕು. ಹೌದು ಅವಿನಾಶ್, ಹೌದು. ಯಾಕಂದ್ರೆ ಹೋಗ್ತಾ ಹೋಗ್ತಾ ಇಲ್ಲಿ ಇಬ್ನಿ ಅಂತೂ ಬೀಳಲ್ಲ. ಇಬ್ನಿ ಅಂತ ಯಾವ್ದೇ ಕಾರಣಕ್ಕೂ ಇಬ್ನಿ ಇಲ್ಲ. ಒಂದು ಇನ್ನೊಂದೇನಂದ್ರೆ ಏನು ಕತ್ಲ ಆದಂಗೆ ತುಂಬಾ ಪಿಚ್ಚು ತುಂಬಾ ಸ್ಲೋ ಆಗುತ್ತೆ. ಸೊ ಹಂಗಾಗಿ ಓಪನಿಂಗ್ ಬಂದವರು ಅವ್ರ ವಿಕೆಟ್ ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಅವ್ರು ಒಂದು ಒಳ್ಳೆ ಓಪನಿಂಗ್ ಕೊಡ್ಬೇಕಾಗುತ್ತೆ. ಫಸ್ಟ್ 10 ಓವರಲ್ಲಿ ಏನಿಲ್ಲ ಅಂದ್ರೆ ಒಂದು ನೀವ್ ಹೇಳ್ದಂಗೆ 300 ಮೇಲೆ ಟಾರ್ಗೆಟ್ ಬಂತು ಅಂದ್ರೆ ಫಸ್ಟ್ 10 ಓವರಲ್ಲಿ ಒಂದು 80-100 ಈ ರೀತಿಯಾಗಿ ಒಂದು ರನ್ ಕಲೆಕೊಂಡು ವಿಕೆಟ್ ಉಳಿಸ್ಕೊಂತಾ ಹೋದ್ರೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಗಳಿಗೆ ಒಂದು ಫಿಯರ್ಲೆಸ್ ಬ್ಯಾಟಿಂಗ್ ಆಡ್ತಾರೆ. ಟಾರ್ಗೆಟ್ ಎಷ್ಟೇ ಇದ್ರು ಅದು ಪಿಚ್ ಸ್ಲೋ ಆದ್ರೂ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಒಂದು ಮನಸ್ಥೈರ್ಯ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಅವ್ರ ವಿಕೆಟ್ ನ ಉಳ್ಕೊಬೇಕು. ಇನ್ನೊಂದು ಓಪನಿಂಗ್ ಅಲ್ಲಿ ಪವರ್ ಪ್ಲೇ ನೇ ಒಂದು ಒಳ್ಳೆ ಒಂದು ರನ್ ಬಂದ್ರೆ ಮುಂದೆ ಬಂದ ನೆಕ್ಸ್ಟ್ ಬಾಲರ್ಗೂ ಆಡೋಕೆ ಒಂದು ಹೆಲ್ಪ್ ಆಗುತ್ತೆ ಅವಿನಾಶ್ ಇಲ್ಲಿ. ಗಣೇಶ್, ನನ್ನ ಪ್ರಶ್ನೆ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಆಲ್ಮೋಸ್ಟ್ ಸಿಮಿಲರ್, ಸ್ವಲ್ಪ ಫ್ಲೈಟ್ ಜಾಸ್ತಿ ಬರುತ್ತೆ. ಬ್ಯಾಟಿಂಗ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಸ್ವಲ್ಪ ಇಬ್ರದಲ್ಲಿ ಚೇಂಜ್. ಇಬ್ರು ಬೇಕಾ 11 ಅಲ್ಲಿ? ನಮ್ಗೆ ಇವ್ರು ಇಬ್ರು ಪ್ರಾಪರ್ ಆಲ್ರೌಂಡರ್ಸ್.
ಯಾರು ಪಾರ್ಟ್ ಟೈಮ್ ಬೌಲರ್ಸ್ ಅಲ್ಲ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, 10 ಓವರ್ ಹಾಕಿ ಹಾಕ್ತಾರೆ ಇಬ್ರುನು. ಅಂಡ್ ನಮ್ಗೆ ಪಾಂಡ್ಯನು ಎಕ್ಸ್ಟ್ರಾ ಆಲ್ರೌಂಡರ್ ತರ ಇರೋದ್ರಿಂದ, 3 ಪ್ರಾಪರ್ ಆಲ್ರೌಂಡರ್ಸ್ ಇರೋದ್ರಿಂದಾಗಿ ಬ್ಯಾಟಿಂಗ್ ಡೆಪ್ತ್ ಅಷ್ಟಿದೆ. ಸೊ ಅಂಡ್ ಜಡೇಜಾ ಅವರು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಪ್ರೂವ್ ಮಾಡ್ಬಿಟ್ರು. ಅವ್ರಿಗೆ ಏಜ್ ಆಗ್ತಾ ಇದ್ರು ಇಲ್ಲ ನಾನ್ 3 ವಿಕೆಟ್ ತೆಗಿತಾ ಇದ್ದೀನಿ, ಫಿಟ್ನೆಸ್ ಇದೆ ಅಂತ. ಅವ್ರನ್ನ ತೆಗಿಯಕ್ಕಾಗಲ್ಲ. ಅಕ್ಷರ್ ಪಟೇಲ್ ಇವಾಗ ಟಾಪ್ ಆಫ್ ದ ಆರ್ಡರ್ ಬರ್ತಾ ಇರೋದ್ರಿಂದಾಗಿ ಪ್ರಾಪರ್ ಬ್ಯಾಟ್ಸ್ಮನ್ ತರನೇ ಆಡ್ತಾ ಇದಾರೆ ಅವರು. ಸೊ ಅವ್ರಿಬ್ರು ಇದ್ದೇ ಇರ್ತಾರೆ. ತೆಗೆದ್ರೆ ಕುಲ್ದೀಪ್ ಯಾದವ್ ಅವ್ರನ್ನ ತೆಗಿಬಹುದು, 3 ಪೇಸ್ ಅಟ್ಯಾಕ್ ಬೇಕು ಅಂತೆಲ್ಲ ಏನಾದ್ರು ಇದ್ರೆ. ಬಟ್ ಇವ್ರಿಬ್ರಂತೂ ಇದ್ದೇ ಇರ್ತಾರೆ. ಬಟ್ ನನಗೆ ಕುಲ್ದೀಪ್ ಲಾಸ್ಟ್ 2 ವರ್ಷ ನೋಡಿದ್ರೆ ಅವ್ರದ್ದು ಚೆನ್ನಾಗಿದೆ. ನಿಮ್ಗೆ ವಿಕೆಟ್ಸ್ ಚೆನ್ನಾಗಿ ತೆಗ್ದಿದ್ದಾರೆ, ಮತ್ತೆ ಅವ್ರ ಆವರೇಜ್ ಚೆನ್ನಾಗಿದೆ. ಬಟ್ ನಾನು ಹೇಳ್ತಿರೋದು ಏನಾದ್ರು ಸುಂದರ್ನ ತರಬಹುದಾ, ಒಬ್ಬ ಆಫ್ ಸ್ಪಿನ್ನರ್ ಸಿಗ್ತಾರೆ, ಒಂದು ವೇರಿಯೇಷನ್ ಸಿಗುತ್ತೆ ಅಂತ. ಅವ್ರ ಬ್ಯಾಟಿಂಗ್ ಕೂಡ ಇದೆ. ಚಕ್ರವರ್ತಿನ್ ತರ್ಬೋದು ಅಂದ್ರೆ ಸುಂದರ್ ನನಗೆ ಐ ಡೋಂಟ್ ಥಿಂಕ್ ಅವ್ರಿಗೆ ಚಾನ್ಸ್ ಸಿಗತ್ತೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಅಂಡ್ ಗುಮಾನಿನೂ ಇದೆ. ಇವನ್ ಗವಾಸ್ಕರ್ ಅವ್ರು ಕೂಡ ಏನೋ ಅಂದ್ರು ಅನ್ಸುತ್ತೆ, ಚಕ್ರವರ್ತಿನ ಟ್ರೈ ಮಾಡ್ಬೋದು ಬೇಕಿದ್ರೆ ಕುಲ್ದೀಪ್ ಯಾದವ್ ಅವ್ರ ಬದಲು ಅಂತ. ಸುಂದರ್ ಅವ್ರ ಐ ಡೋಂಟ್ ಥಿಂಕ್ ಅವ್ರಿಗೆ ಚಾನ್ಸ್ ಸಿಗಲ್ಲ. ಓಕೆ, ಅನಿರುದ್ಧ್ ಅವ್ರನ್ನ ಕೇಳೋಣ. ಸ್ಪಿನ್ನರ್ಸ್ ಎಲ್ಲ ಚೇಂಜ್ ಮಾಡಬಹುದಾ? ಕುಲ್ದೀಪ್ ಬದಲು ವರುಣ್ ಚಕ್ರವರ್ತಿ ಅಥವಾ ವಾಷಿಂಗ್ಟನ್ ಸುಂದರ್? ಅವಿನಾಶ್, ಇವಾಗ ಏನಂದ್ರೆ ಡಿಪೆಂಡ್ ಆನ್ ಪಾಕಿಸ್ತಾನ್. ಇವಾಗ ಫಸ್ಟ್ ಮ್ಯಾಚ್ ಪಾಕಿಸ್ತಾನ್ ಸೋತಿದ್ದಾರೆ. ಸೊ ಆಲ್ಮೋಸ್ಟ್ ಅವ್ರ ಹತ್ರ ಎಷ್ಟ್ ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಎಸ್, ಅವರು ಲೆಫ್ಟ್ ಹ್ಯಾಂಡರ್ಸ್ ನನ್ಗನ್ಸೋ ಪ್ರಕಾರ ತುಂಬಾ ಕಡಿಮೆ ಇದ್ದಾರೆ. ಸೊ ಫಕರ್ ಜಮಾನ್ ಅಂತೂ ಅವರು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಮೇನ್ ಬ್ಯಾಟ್ಸ್ಮನ್ ಅವರೇ ಇದ್ರು. ಸೊ 2-3 ಜನ ಏನಾದ್ರು ಲೆಫ್ಟ್ ಹ್ಯಾಂಡರ್ಸ್ ಇದ್ರೆ, ಇಲ್ಲಿ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಇದ್ದಾರೆ. ಸೊ ಆಲ್ರೆಡಿ ಇವಾಗ ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ ನಮಗೆ ಕುಲ್ದೀಪ್ ಯಾದವ್ ಬದಲು ವರುಣ್ ಚಕ್ರವರ್ತಿ ತಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ ವಿಕೆಟ್ ಅಲ್ಲಿ. ಬಿಕಾಸ್ ನಿಮ್ ಹಿಸ್ಟ್ರಿ ಸ್ಪಿನ್ನರ್ ದುಬೈ ವಿಕೆಟ್ ಅಲ್ಲಿ ಹೊಡೆಯೋದು ಸಖತ್ ಕಷ್ಟ ಆಗೋಗುತ್ತೆ. ಸೊ ಹೀಗಾಗಿ ಡಿಪೆಂಡ್ ಆನ್ ಇವಾಗ ನೋಡ್ತಾರೆ, ಇವಾಗ ಪಾಕಿಸ್ತಾನ್ ಟೀಮ್ ಅಲ್ಲಿ ಎಷ್ಟು ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಅದ್ರ ಪ್ರಕಾರ ಬಟ್ ಏನಂದ್ರೆ ಅವಿನಾಶ್, ಇಲ್ಲಿ ನನ್ಗನ್ಸೋ ಪ್ರಕಾರ ಗಂಭೀರ್ ಅಂಡ್ ರೋಹಿತ್ ಶರ್ಮಾ ಅವ್ರದ್ದು ಏನಂತ ಇದು ವಿನ್ನಿಂಗ್ ಕಾಂಬಿನೇಷನ್ ಇದೆ. ಸೊ ಟೀಮ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಹೀಗಾಗಿ ಅದೇ 11 ಗೆ ಹೋಗ್ಬೋದು ಅಂತ ಅನ್ಸುತ್ತೆ ಅವಿನಾಶ್. ಓಕೆ, ಎಸ್. ಇನ್ನು ಕೊನೆಯದಾಗಿ ಗಣೇಶ್, ಇವತ್ತು ಯಾರಿಂದ ಸೆಂಚುರಿ ಬರುತ್ತೆ ನಿಮ್ ಪ್ರಕಾರ? ಸೆಂಚುರಿ ನನ್ಗೆ ಕೊಹ್ಲಿ ಅವ್ರು ಹೊಡಿಬೇಕು ಅಂತ. ಒಂದು ಕೊಹ್ಲಿ ಫ್ಯಾನ್ ಆಗಿ, ಇನ್ನೊಂದು ಅಫ್ಕೋರ್ಸ್ ಇಂಡಿಯನ್ ಟೀಮ್ ಫ್ಯಾನ್ ಆಗಿ. ಬಿಕಾಸ್ ನಾವು ತುಂಬಾ ಟೈಮ್ ಆಯ್ತು ಓಡಿಯಲ್ಲಿ ಕೊಹ್ಲಿ ಆತರ. ಅಂಡ್ ಕೊಹ್ಲಿ ಏನಾದ್ರು 100 ಹೊಡೆದ್ರೆ ಐ ವಾಂಟ್ ದಟ್ ಓಲ್ಡ್ ಸೆಲೆಬ್ರೇಷನ್. ಸೋವರ್ ಸೆಲೆಬ್ರೇಷನ್ ಬೇಡ ನನ್ಗೆ, ಫುಲ್ ರೋಷ ಎಲ್ಲ ಹೊರಗೆ ಹಾಕ್ಲಿ ಅಂತ ನಾನು ಬಯಸ್ತೀನಿ. ಬಟ್ ಪ್ರೆಸೆಂಟ್ ಫಾರ್ಮ್ ನೋಡಿದ್ರೆ ಯಾಕೋ ನನ್ಗೆ ಶ್ರೇಯಸ್ ಅಯ್ಯರು ಒಂಥರ ಟಕ್ ಅಂತ ಫೀನಿಕ್ಸ್ ಹಕ್ಕಿ ತರ ಎದ್ದೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಅವ್ರದ್ದು ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಫ್ರೀ ಫ್ಲೋಯಿಂಗ್ ಬ್ಯಾಟಿಂಗ್ ಇದೆ. ಅವರು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನನಗೆ ಸ್ಟ್ಯಾನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಟ್ ಅವರು ಇಡೋದೇ ಕಮ್ಮಿ, ಫುಲ್ ಲಿಫ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಹೊಡಿತೀನಿ, ನಾನು ಬಂದ್ ಬಾಲ್ ಹೊಡಿತೀನಿ, ಆ ಚೇಂಜಸ್ ನೋಡಕ್ಕೂ ಮಜಾ ಇದೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್. ಏನಾದ್ರು ಕಚ್ಕೊಂಡ್ರೆ. ಹೌದು. ಪೃಥ್ವಿ, ನಿಮ್ ಪ್ರಕಾರ ಯಾರ್ ಬ್ಯಾಟ್ ಇಂದ ಸೆಂಚುರಿ ಬರುತ್ತೆ ಇಂಡಿಯಾ ಕಡೆಯಿಂದ? ಪಾಕಿಸ್ತಾನ ಅಪೋಸಿಟ್ ಆದ್ರೆ ಟಾಪ್ 5 ಬ್ಯಾಟ್ಸ್ಮನ್ ನಲ್ಲೂ 5 ಸೆಂಚುರಿ ಕೇಳ್ತೀನಿ ನಾನು. ಪ್ರತಿಯೊಬ್ಬ ಇಂಡಿಯನ್ಸ್ ಕೇಳೋದಿದ್ದಾನೆ. ಆದ್ರೆ ನನ್ನ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಹುಲ್ ಕಡೆಯಿಂದ ಬರ್ಲಿ ಅಂತ ನಾನು ಕೇಳ್ತೀನಿ. ಯಾಕೆಂದ್ರೆ ಅವರು ಲಾಸ್ಟ್ ಏಷ್ಯಾ ಕಪ್ ನಡೆದಾಗ ಕೊಹ್ಲಿ ಜೊತೆ ಸೇರ್ಕೊಂಡು 100 ಹೊಡೆದಿದ್ರು. ಕೊಹ್ಲಿ ಮತ್ತೆ ರಾಹುಲ್ ಇಬ್ರು 100 ಹೊಡೆದಿದ್ರು ಪಾಕಿಸ್ತಾನ ಅಪೋಸಿಟ್. ಸೊ ಹಂಗಾಗಿ ರಾಹುಲ್ ಬಗ್ಗೆ ತುಂಬಾ ಕ್ವಶನ್ ಕೇಳ್ತಿದ್ರು ಅವಾಗಿಂದ. ಪಾಪ ಅವ್ರಿಗೆ ಸ್ಲಾಟ್ ಗಳನ್ನ ಸರಿಯಾಗಿ ಕೊಡ್ತಿಲ್ಲ, ಸ್ಲಾಟ್ ನ ಸರಿ ಒಂದ್ ಫಿಕ್ಸ್ ಸ್ಲಾಟ್ ಕೊಡ್ತಿಲ್ಲ. ಆದ್ರೂ ಕೂಡ ಅವ್ರು ಯಾವ ಸ್ಲಾಟ್ ಕೊಟ್ಟರು ಬಂದ್ ಆಡ್ತಿದ್ದಾರೆ ಪಾಪ. ಆದ್ರೂ ಕೂಡ ಒಂದ್ 2 ಮ್ಯಾಚ್ ಅಲ್ಲಿ ಫೇಲ್ ಆಯ್ತು ಅಂತಂದ್ರೆ ಅವ್ರನ್ನ ಏನಕ್ಕೆ ಆಡಿಸ್ತಿದ್ದಾರೆ, ಅವ್ರನ್ನ ಬಂದು ರಿಷಬ್ ಪಂತ್ ಕೊಡಿ ಆಡ್ಸಿ ಅಂತ ಸುಮ್ನೆ ಈ ಮಾತುಗಳನ್ನ ಹೇಳ್ತಿದ್ದಾರೆ. ಸೊ ಹಾಗಾಗಿ ರಾಹುಲ್ಗೆ ಇವಾಗ ಈ ಪೊಸಿಷನ್ ನೋಡಿದ್ರೆ ಅವ್ರಿಗೆ T20 ಫಾರ್ಮೆಟ್ ಅಲ್ಲಿ ಚಾನ್ಸ್ ಸಿಗೋದು ತುಂಬಾ ಡೌಟ್ ಇದೆ. ಮತ್ತೆ ಟೆಸ್ಟ್ ಕೂಡ ಹೊಸ ತಂಡ ಕಟ್ಬೇಕು ಅಂತ ನೋಡ್ತಿದ್ದಾರೆ ಗೌತಮ್ ಗಂಭೀರ್. ಸೊ ಹಂಗಾಗಿ ಓಡಿಯಲ್ಲಿ ರಾಹುಲ್ ಇರ್ಲೇಬೇಕು ಅಂತ, ಓಡಿಯ ಫಾರ್ಮೆಟ್ ಎಲ್ಲ ಒಬ್ಬರು ಇರ್ಬೇಕು ಅಂತ ಅನ್ಕೊಂಡಾಗ ನಮ್ಗೆ ರಾಹುಲ್ ಒಂದ್ ಒಳ್ಳೆ ಇರ್ಬೇಕು. ಸೊ ಹಾಗಾಗಿ ನಾನು ರಾಹುಲ್ ಬ್ಯಾಟ್ ಇಂದ ಒಂದ್ 100 ಬಂದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ನಮ್ ಕೊಹ್ಲಿಯಿಂದ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವ್ರಿಬ್ರು 100 ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಓಕೆ, ಅನಿರುದ್ಧ್ ಜಿ, ಯಾರ್ ಬ್ಯಾಟ್ ಇಂದ ಇವತ್ತು 100? ಕೇಳಿಸ್ತಿದ್ಯಾ? ಹೇಳಿ. ಯಾರ್ ಬ್ಯಾಟ್ ಇಂದ 100 ಬರುತ್ತೆ ಅಂತ ನಿಮ್ ಪ್ರಕಾರ?
ಅವಿನಾಶ್, ನಾನು ಕೂಡ ಆಕ್ಚುಲಿ ನೀವು ಯಾವ್ದೇ ICC ಇವೆಂಟ್ಸ್ ತಗೊಂಡ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗಿತ್ತಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿದು ಸೆಂಚುರಿ ಇದ್ದೇ ಇರುತ್ತೆ. ಬಿಕಾಸ್ ಆ ತರ ಸ್ಟಾಟ್ಸ್ ಇದೆ ಅವ್ರ ಅಗೇನ್ಸ್ಟ್, ಪಾಕಿಸ್ತಾನ್ ಅಗೇನ್ಸ್ಟ್ ಆಡಿದಾಗ ಎಲ್ಲಾ ಮ್ಯಾಚ್ ಆಡಿದಾಗ್ಲೂ ವಿರಾಟ್ ಕೊಹ್ಲಿ ಹೊಡೆದಿದ್ದಾರೆ. ಎಂತ ನೀವು ಪ್ರೆಷರ್ ಸಿಚುವೇಶನ್ ಅಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು ಅವ್ರು ಕೊನೆವರೆಗೂ ಇದ್ಬಿಟ್ಟು ಹೊಡೆದಿದ್ದಾರೆ. ಎಸ್, ನನಗೆ ವಿರಾಟ್ ಕೊಹ್ಲಿಯಿಂದ ನಂಗೆ ಗಿರೀಶ್ ಹೇಳ್ದಂಗೆ ಸುಮಾರು ವರ್ಷ ಆಗಿತ್ತು ಅವ್ರದ್ದು 100 ನೋಡಿ. ಎಸ್, ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಹೊಡೆದ್ರು 100, ಬಟ್ ICC ಇವೆಂಟ್ಸ್ ಅಲ್ಲಿ 100 ಹೊಡೆಯೋದು, ಅದು ಪಾಕಿಸ್ತಾನ್ ಅಗೇನ್ಸ್ಟ್ ಅಂತಂದ್ರೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಅಂಡ್ ಅದೇ ರೀತಿ ಪೃಥ್ವಿ KL ರಾಹುಲ್ ಕೂಡ ಬರ್ಬೇಕು 100. ಬಟ್ ಏನಂದ್ರೆ ಅವ್ರು ಹೇಳ್ದಂಗೆ ಅವ್ರಿಗೆ ಆ ಕರೆಕ್ಟ್ ಸ್ಲಾಟ್ ಸಿಗ್ತಾ ಇಲ್ಲ ಇವಾಗ. ಅಟ್ಲೀಸ್ಟ್ ನೀವು 100 ಹೊಡಿಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ 15 ಅವರ್ಸ್ ಆದ್ಮೇಲೆ ಬರ್ಬೇಕು, ಸ್ವಲ್ಪ ಟೈಮ್ ತಗೊಂಡು ಬಿಗ್ ಇನ್ನಿಂಗ್ಸ್ ಆಡುವಂತ ಪ್ಲೇಯರ್ KL ರಾಹುಲ್. ಸೊ ಅವರಿಗೆ ನೀವು 10 ಅವರ್ಸ್ 15 ಅವರ್ಸ್ ಅಲ್ಲಿ ಇದ್ದಾಗ ನೀವು ಬ್ಯಾಟಿಂಗ್ ಕೊಟ್ರೆ 100 ಹೊಡೆಯೋದು ಸಖತ್ ಕಷ್ಟ ಆಗತ್ತೆ. ಸ್ವಲ್ಪ ಅವರು ಇವಾಗ ನಾನು ಬೇಡ್ಕೋತೀನಿ, ಶ್ರೇಯಸ್ ಅಯ್ಯರ್ ಸ್ವಲ್ಪ ಬೇಗ ಔಟ್ ಆಗಿ KL ರಾಹುಲ್ಗೆ ಒಂದು 30 ಓವರ್ ಸಿಕ್ಕರೆ ಅವರು ಒಂದು 100 ಹೊಡಿಲಿ. ನಮ್ ಕನ್ನಡಿಗ ಆಗಿ KL ರಾಹುಲ್ 100 ಹೊಡೆದ್ರೆ ನಮ್ಗೆ ಅದು ಖುಷಿನೇ ಇರತ್ತೆ. ಸೊ ಹೀಗಾಗಿ KL ರಾಹುಲ್ ಹೊಡಿಲಿ 100 ಅಂತ. ಅಂಡ್ ಆಬ್ವಿಯಸ್ಲಿ ವಾಚ್ ಮಾಡ್ತಾರೆ, ಇವತ್ತು ವಿರಾಟ್ ಕೊಹ್ಲಿ ಪಕ್ಕಾ ಬಂದೇ ಬರುತ್ತೆ 100. ಓಕೆ, ಈ ಕಾರ್ಯಕ್ರಮನ ಮುಗಿಸ್ತೀವಿ. ಗಣೇಶ್ ಕಾರಂತ್ ಅವರ ಹಾಡಿನ ಮೂಲಕ ಒಂದ್ ಸಾಂಗ್ ಡೆಡಿಕೇಶನ್ ಟೀಮ್ ಇಂಡಿಯಾಗೆ. ಟೀಮ್ ಇಂಡಿಯಾ ಇವತ್ತು ವಿನ್ ಆದ್ಮೇಲೆ ಇದೇ ಸಾಂಗ್ ಹಾಡ್ಲಿ. ಎಸ್ಪೆಷಲಿ KL ರಾಹುಲ್ ಅವರು ಲೀಡ್ ತಗೊಳ್ಳಿ ಹಾಡಿದ್ದು ಅಂತ ನಾನು ಬಯಸ್ತೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣ್ಣಿದ್ದು, ತಾಳಕ್ಕೆ ಕುಣ್ಣಿದ್ದು, ನಲ್ಲಿದ್ದು ರಾಗಕ್ಕೆ ನಲ್ಲಿದ್ದು, ನಮ್ಮಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಓಕೆ, ಇವತ್ತು ಗೆದ್ರು ಪಾರ್ಟಿ ಮಾಡೋಣ, ಸೋತ್ರು ಟೆನ್ಷನ್ ಪಾರ್ಟಿ ಮಾಡೋಣ. ಓಕೆನಾ? ಪಕ್ಕ ಇವತ್ತು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗಿಣಿ, ಹಾಗೇನೆ ಅನಿರುದ್ಧ್ ಜಿ, ಪೃಥ್ವಿ. ಮ್ಯಾಚ್ ನೋಡೋಣ, ಏನೇ ಕರೆಕ್ಟ್ ಆಗಿರುತ್ತೆ ಕಾದ್ ನೋಡೋಣ. ಓಕೆ, ಎಂಜಾಯ್ ಮಾಡಿ ಕೂಡ. ಥ್ಯಾಂಕ್ ಯು. ಸೊ ಇದಾಗಿತ್ತು ಭಾರತ ಪಾಕಿಸ್ತಾನ ನಡುವಿನ ಮೊದಲ ಇವತ್ತು ಮುಖಾಮುಖಿ ಆಗ್ತಾ ಇದೆ. ಇದ್ರ ಬಗ್ಗೆ ಕಾದ್ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.